ಆತ್ಮೀಯರೇ, ಎನಲಿಟಿಕಲ್ ಮೀ ಚಾನೆಲ್ನಲ್ಲಿ ನಾವು ಇವತ್ತು ಒಂದಷ್ಟು ಪ್ರಶ್ನೆಗಳನ್ನು ನೋಡುವ. ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ನಿಮ್ಮ RRB, KS, IAS, GPSTR, TET ಎಲ್ಲ ಪರೀಕ್ಷೆಗಳಲ್ಲಿ ಕೇಳುವಂತಹ ಪ್ರಶ್ನೆಗಳಿದು. ಹಾಗಾಗಿ ಇದರಲ್ಲಿ ಕೆಲವೊಂದಷ್ಟು ದೊಡ್ಡ ದೊಡ್ಡ ಪ್ರಶ್ನೆಗಳು ಅಂದ್ರೆ ಉದ್ದದ ಪ್ರಶ್ನೆ ಇರ್ತದೆ, ಅದರಲ್ಲಿ ಕೆಳಗಡೆಗೆ ಆನ್ಸರ್ ಕೂಡ ಅಷ್ಟೇ ಉದ್ದದ್ದು ಇದೆ. ಅದರಲ್ಲಿ ನೀವು ಆಯ್ಕೆ ಮಾಡಬೇಕಾಗ್ತದೆ. ಸ್ವಲ್ಪ ತಾಳ್ಮೆ ಇರಬೇಕು ನಿಮಗೆ ಇಂತಹ ಪ್ರಶ್ನೆಗಳು ಬಂದಾಗ. ಓಕೆ, ಸ್ಟಾರ್ಟ್ ಮಾಡುವ. ಮಳೆಕಾಡುಗಳು ಮತ್ತು ಉಷ್ಣವಲಯದ ಕಾಡುಗಳು ಭೂಮಿಯ ಶ್ವಾಸಕೋಶಗಳಾಗಿದ್ದರೆ ಖಂಡಿತವಾಗಿಯೂ ಜವುಗು ಪ್ರದೇಶಗಳು ಅದರ ಮೂತ್ರಪಿಂಡಗಳಾಗಿ ಕಾರ್ಯನಿರ್ವಹಿಸುತ್ತವೆ. ಕೆಳಗಿನ ಯಾವ ಆರ್ದ್ರ ಭೂಮಿಯ ಕಾರ್ಯವು ಮೇಲಿನ ಹೇಳಿಕೆಯನ್ನು ಉತ್ತಮವಾಗಿ ಪ್ರತಿಬಿಂಬಿಸುತ್ತದೆ? ನಂಗೆ ತುಂಬಾ ಇಷ್ಟ ಆಯ್ತು ಈ ಪ್ರಶ್ನೆ. ಉದ್ದಕ್ಕೆ ಇದೆ ಮತ್ತು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ ಇದು, ಎಲ್ಲರಿಗೂ ಗೊತ್ತಿರಬೇಕು. If rainforests and tropical forests are the lungs of the earth, then surely wetlands function as its kidneys. Which one of the following functions of wetlands best reflects the above statement? ಈಗ ಸ್ಟೇಟ್ಮೆಂಟ್ಸ್ ಓದ್ತೇನೆ ನಾನು. ಜೌಗು ಪ್ರದೇಶಗಳಲ್ಲಿನ ನೀರಿನ ಚಕ್ರವು ಮೇಲ್ಮೈ ಹರಿವು, ಮಣ್ಣಿನ ಒಳಹರಿವು ಮತ್ತು ಆವಿಯಾಗುವಿಕೆಯನ್ನು ಒಳಗೊಂಡಿರುತ್ತದೆ. The water cycle in wetlands involves surface runoff, subsoil percolation and evaporation. Okay. B. ಪಾಚಿಗಳು ಪೋಷಕಾಂಶದ ಆಧಾರವನ್ನು ರೂಪಿಸುತ್ತವೆ, ಆದರೆ ಅದರ ಮೇಲೆ ಮೀನು, ಕಠಿಣಚರ್ಮಿಗಳು, ಮೃದ್ವಂಗಿಗಳು, ಪಕ್ಷಿಗಳು, ಸರೀಸೃಪಗಳು ಮತ್ತು ಸಸ್ತನಿಗಳು ಬೆಳೆಯುತ್ತವೆ. ಪಾಚಿಗಳು ಪೋಷಕಾಂಶದ ಆಧಾರವನ್ನು ರೂಪಿಸುತ್ತವೆ, ಇದು ಜೌಗು ನೆಲಕ್ಕೆ ಸಂಬಂಧಿಸಿದಂತೆ ಇರುವಂತದ್ದು. ಅದರ ಮೇಲೆ ಮೀನು, ಕಠಿಣಚರ್ಮಿ, ಮೃದ್ವಂಗಿ, ಪಕ್ಷಿಗಳು, ಸರೀಸೃಪಗಳು ಮತ್ತು ಸ್ತನಿಗಳು ಬೆಳೆಯುತ್ತವೆ ಅಂತ ಎರಡನೇ ಆಪ್ಷನ್. ಅಂದ್ರೆ ಆಲ್ಗೆ ಫಾರ್ಮ್ ದ ನ್ಯೂಟ್ರಿಯೆಂಟ್ ಬೇಸ್ ಅಪಾನ್ ವಿಚ್ ಫಿಶ್, ಕ್ರಸ್ಟೇಷಿಯನ್ಸ್, ಮೊಲಸ್ಕಸ್, ಬರ್ಡ್ಸ್, ರೆಪ್ಟೈಲ್ಸ್ ಅಂಡ್ ಮ್ಯಾಮಲ್ಸ್ ಥ್ರೈವ್. ಸಿ ಏನ್ ಕೊಟ್ಟಿದೆ? ಸೆಡಿಮೆಂಟೇಶನ್, ಸಮತೋಲನ ಮತ್ತು ಮಣ್ಣಿನ ಸ್ಥಿರತೆಯನ್ನು ಕಾಪಾಡಿಕೊಳ್ಳುವಲ್ಲಿ ಆರ್ದ್ರ ಭೂಮಿಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ವೆಟ್ಲ್ಯಾಂಡ್ಸ್ ಪ್ಲೇ ಎ ವೈಟಲ್ ರೋಲ್ ಇನ್ ಮೇಂಟೈನಿಂಗ್ ಸೆಡಿಮೆಂಟೇಶನ್ ಬ್ಯಾಲೆನ್ಸ್ ಅಂಡ್ ಸಾಯಿಲ್ ಸ್ಟೆಬಿಲೈಸೇಷನ್. ಡಿ ಏನ್ ಕೊಟ್ಟಿದ್ದಾರೆ? ಜಲಸಸ್ಯಗಳು ಭಾರಲೋಹಗಳು ಮತ್ತು ಹೆಚ್ಚುವರಿ ಪೋಷಕಾಂಶಗಳನ್ನು ಹೀರಿಕೊಳ್ಳುತ್ತವೆ. ಅಕ್ವಾಟಿಕ್ ಪ್ಲಾಂಟ್ಸ್ ಅಬ್ಸಾರ್ಬ್ ಹೆವಿ ಮೆಟಲ್ಸ್ ಅಂಡ್ ಎಕ್ಸೆಸ್ ನ್ಯೂಟ್ರಿಯೆಂಟ್ಸ್. ಇದು ಇಷ್ಟನ್ನು ಓದುವಾಗ ನಿಮಗೆ ಬಹುಶಃ ಕ್ಲಿಯರ್ ಆಯ್ತಾ ಇಲ್ಲೋ ಗೊತ್ತಿಲ್ಲ, ಆದ್ರೆ ಇದಕ್ಕೆ ಆನ್ಸರ್ ಅನ್ನು ನಾನು ಹೇಳ್ತಾ ಹೋಗ್ತೇನೆ, ಆಗ ನಿಮಗೆ ಏನು ಹೇಳ್ತಾ ಇದ್ದೇನೆ ಅಂತ ಕ್ಲಿಯರ್ ಆಗ್ತದೆ. ಜಲಸಸ್ಯಗಳು ಭಾರವಾದ ಲೋಹಗಳು ಮತ್ತು ಹೆಚ್ಚುವರಿ ಪೋಷಕಾಂಶಗಳನ್ನು ಹೀರಿಕೊಳ್ಳುತ್ತವೆ. ಆಯ್ಕೆ 4ನೇದು ಸರಿಯಾದದ್ದು. ಯಾಕಂದ್ರೆ ಇವುಗಳು ಈ ಜಲಸಸ್ಯ, ಈ ವೆಟ್ಲ್ಯಾಂಡ್ಸ್ಗಳು ನೀರನ್ನು ಫಿಲ್ಟರ್ ಮಾಡ್ತವೆ, ಸ್ವಚ್ಛಗೊಳಿಸ್ತವೆ, ನಂತರ ನೀರನ್ನು ಸಂಗ್ರಹಗೊಳಿಸ್ತವೆ ಮತ್ತು ಇತರ ಪರಿಸರ ವ್ಯವಸ್ಥೆಗಳಿಗೆ ಇದು ಮೂತ್ರಪಿಂಡಗಳಾಗಿ ಕಾರ್ಯನಿರ್ವಹಿಸುತ್ತದೆ ಅಂತ. ಓಕೆ, ಮಳೆ ಮತ್ತು ಪ್ರವಾಹದಿಂದ ಹೆಚ್ಚುವರಿ ನೀರನ್ನು ಹೀರಿಕೊಳ್ಳುವುದರಿಂದ ನೀರಿನ ಪ್ರಮಾಣವನ್ನು ನಿಯಂತ್ರಿಸಲು ಇದು ಸಹಾಯ ಮಾಡ್ತದೆ ಮತ್ತು ಅಗತ್ಯವಿರುವ ಸಮಯದಲ್ಲಿ ಅದನ್ನು ಬಳಕೆ ಮಾಡಿಕೊಳ್ಳಿಕ್ಕೆ ಅದಕ್ಕೆ ಸಾಧ್ಯತೆ ಇದೆ. ಅಂದ್ರೆ ವೆಟ್ಲ್ಯಾಂಡ್ಸ್ ಅಲ್ಲಿ ನೀರು ಯಾವಾಗ್ಲೂ ಇರ್ತದೆ, ಅಂದ್ರೆ ಏನು, ಅಲ್ಲಿ ಅದು ಇಟ್ಟುಕೊಳ್ತದೆ, ಅಲ್ಲಿರುವಂತಹ ಸಸ್ಯಗಳು ಅದಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತವೆ. ಓಕೆ, ಅಕ್ವಾಟಿಕ್ ಪ್ಲಾಂಟ್ಸ್ ಅಬ್ಸಾರ್ಬ್ ಹೆವಿ ಮೆಟಲ್ಸ್ ಅಂಡ್ ಎಕ್ಸೆಸ್ ನ್ಯೂಟ್ರಿಯೆಂಟ್ಸ್, ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ ಇದು. ಹೆನ್ಸ್ ಆಪ್ಷನ್ 4 is correct. They filter, clean and store water and thus act as kidneys for other ecosystems. It helps to regulate the amount of water as excess water from rainfall and floods gets absorbed and can be used in times of needs. ಡ್ರೈ ಆಗ್ತದೆ ಅದು ನೀರು ಇಲ್ಲದೆ ಇರುವ ಸಮಯದಲ್ಲಿ, ಅಂದ್ರೆ ಅಲ್ಲಿ ಬಳಕೆ ಆಗಿರ್ತದೆ ಅದು ಅಲ್ಲಿರುವಂತಹ ಸಸ್ಯಗಳಿಂದ ಎಲ್ಲ. ಅನಂತರ ಮತ್ತೆ ಪುನಃ ನೀರು ತುಂಬಿ ಫ್ಲಡ್ ಎಲ್ಲ ಬರುವಾಗಲೂ ಅಲ್ಲಿ ನೀರನ್ನದು ಆ ಭಾಗ ಶೇಖರಣೆ ಮಾಡಿ ಇಟ್ಟುಕೊಂಡ ಹಾಗೆ, ಅಂದ್ರೆ ಅಷ್ಟು ವೆಟ್ ಆಗಿ ಅಲ್ಲಿ ಆ ನೀರನ್ನೋದು ಇಟ್ಟುಕೊಂಡಿರ್ತದೆ. ಇದರಿಂದ ಸಸ್ಯಗಳಿಗೆ ಬಹಳ ಅನುಕೂಲ ಆಗ್ತದೆ. ಇವುಗಳು ಹೆವಿ ಮೆಟಲ್ಸ್ ಎಲ್ಲ ಇರ್ತದಲ್ಲ, ಅವುಗಳನ್ನೆಲ್ಲ ಈ ಮಣ್ಣು ಹೀರಿಕೊಳ್ತದೆ, ಅದರ ಒಟ್ಟಿಗೆ ಅದು ಇಟ್ಟುಕೊಳ್ತದೆ. ಇಂಥದನ್ನೆಲ್ಲ ಇಲ್ಲಿ ವಿವರಣೆ ಬೇಕಾದದ್ದು ನಿಮಗೆ. ಓಕೆ, ನೆಕ್ಸ್ಟ್, ರಾಮನ್ ಸಂಶೋಧನಾ ಸಂಸ್ಥೆ, ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಲ್ಲಿದೆ? ಇದು ತುಂಬಾ ಸಲ ಕೇಳಿದ ಪ್ರಶ್ನೆ, ಯಾಕೆ ಅಂತ ಹೇಳ್ತೇನೆ ನಾನು. ವೆರ್ ಇಸ್ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಲೊಕೇಟೆಡ್? ಬೆಂಗಳೂರು, ಚೆನ್ನೈ, ಮೈಸೂರು, ಮುಂಬೈ. ಇದಕ್ಕೆ ಹೆಚ್ಚಿನವರು ನೀವು ಆನ್ಸರ್ ಮಾಡಿದ್ದೀರಿ ಬೆಂಗಳೂರಲ್ಲಿ. ಇದು ಬೆಂಗಳೂರಲ್ಲಿ ಇರುವಂತದ್ದು. ಇದು ಒಂದು ಸಂಶೋಧನಾ
ಸಂಸ್ಥೆ ಆಡಳಿತ ಮಂಡಳಿಯಿಂದ ನಿರ್ವಹಿಸಲ್ಪಡುವಂತದ್ದು. ಇದು ಯಾರೋ ಒಬ್ರು ಸ್ವತಂತ್ರವಾಗಿ ಇದನ್ನು ನಿರ್ವಹಿಸುವಂತದ್ದಲ್ಲ. ಈ ಸಂಶೋಧನೆಯ ಮುಖ್ಯ ಕ್ಷೇತ್ರಗಳಂದ್ರೆ ಏನನ್ನು ಕಂಡು ಹಿಡಿತಾ ಇದ್ದಾರೆ ಅಥವಾ ಯಾವುದರ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದಾರೆ ಅಂದ್ರೆ ಖಗೋಳ ವಿಜ್ಞಾನ, ಖಗೋಳ ಭೌತಶಾಸ್ತ್ರ, ದ್ರವ ಹರಳುಗಳು, ಸೈದ್ಧಾಂತಿಕ ಭೌತಶಾಸ್ತ್ರ ಮತ್ತು ದೃಗ್ವಿಜ್ಞಾನ. ಇದು ಇರುವಂತದ್ದು ಸಿ ವಿ ರಾಮನ್ ಅವೆನ್ಯೂ, ಸದಾಶಿವನಗರ, ಬೆಂಗಳೂರಲ್ಲಿ ಇರುವಂತದ್ದು. ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ is administered by a governing council. Currently, the main areas of research are astronomy and astrophysics, liquid crystals, theoretical physics and optics. ಸಿ ವಿ ರಾಮನ್ ಅವೆನ್ಯೂ ಅಲ್ಲಿ ಇದು ಇರುವಂತದ್ದು, ನೆನ್ಪಿಟ್ಕೊಳ್ಳಿ. ಬೆಂಗಳೂರಲ್ಲಿ ಎಲ್ಲಿ ಇದೆ ಇದು ಅಂತ ಕೇಳ್ಬೋದು. ಅಥವಾ ಸಿ ವಿ ರಾಮನ್ ಇನ್ಸ್ಟಿಟ್ಯೂಟ್ ಅಲ್ಲಿ ಯಾವುದರ ಬಗ್ಗೆ ಸಂಶೋಧನೆಗಳು ನಡೆಸ್ತಾ ಇರುವಂತದ್ದು, ಅಲ್ಲಿ ಬೆಳಕು, ಈ ತರ ಏನಾದ್ರು 1-2 ಆಪ್ಷನ್ಗಳನ್ನು ಕೊಡ್ಬೋದು. ಸೈದ್ಧಾಂತಿಕ ಭೌತಶಾಸ್ತ್ರ ಮತ್ತು ದೃಗ್ವಿಜ್ಞಾನ ಅಂತ ಅದರಲ್ಲಿ ಒಂದು ಆಪ್ಷನ್ ಇರ್ಬೋದು, ಅಥವಾ ಖಗೋಳ ವಿಜ್ಞಾನ ಮತ್ತು ಖಗೋಳ ಭೌತಶಾಸ್ತ್ರ ಅಂತ ಕೊಟ್ಟು ಆಪ್ಷನ್ಸ್ ಉಳಿದದ್ದು ಬೇರೆ ಯಾವ್ದೋ ಕೊಡ್ಬೋದು. ಅದಕ್ಕೋಸ್ಕರ ರಾಮನ್ ಬಗ್ಗೆ ಅಂದ್ರೆ ಬೆಳಕು ಮತ್ತು ಈ ಬೆಳಕಿನ ವಿಷಯಗಳ ಬಗ್ಗೆ ಸಂಶೋಧನೆ ಮಾಡಿದ್ದು, ಇವುಗಳ ಬಗ್ಗೆ ಎಲ್ಲ ಖಂಡಿತವಾಗಿ 1 ಪ್ರಶ್ನೆ ಅಥವಾ 2 ಪ್ರಶ್ನೆಗಳು ನಿಮ್ಮ ಕ್ವಶನ್ ಪೇಪರ್, ಯಾವ ಕ್ವಶನ್ ಪೇಪರ್ ತೆಗೆದ್ರು ಅದರಲ್ಲಿ ಇರ್ತದೆ. ಹಾಗಾಗಿ ನೀವು ಯಾವ ರೀತಿಯ ಪ್ರಶ್ನೆಗಳೆಲ್ಲ ಬರ್ಬೋದು ಅದು ನಿಮ್ಮ ಒಂದು ಅಂದಾಜಲ್ಲಿ ಇರ್ಬೇಕು. ಇನ್ನು ಇದನ್ನು ಸ್ಥಾಪಿಸಿದವರು ಯಾರು ಅಂತ ಕೂಡ ಕೇಳ್ಬೋದು. ರಾಮನ್ ಸಂಶೋಧನಾ ಸಂಸ್ಥೆಯನ್ನು 1948ರಲ್ಲಿ ಇದು ನಮ್ಮ ಸ್ವತಂತ್ರ ಸಿಕ್ಕ 1 ವರ್ಷದಲ್ಲಿ ಭಾರತೀಯ ಭೌತಶಾಸ್ತ್ರಜ್ಞ ಮತ್ತು ನೊಬೆಲ್ ಪ್ರಶಸ್ತಿ ವಿಜೇತ ಸರ್ ಸಿ ವಿ ರಾಮನ್ ಅವರು ಭಾರತೀಯ ವಿಜ್ಞಾನ ಸಂಸ್ಥೆಯಿಂದ ನಿವೃತ್ತರಾದ ನಂತರ ತಮ್ಮ ಅಧ್ಯಯನ ಮತ್ತು ಮೂಲಭೂತ ಸಂಶೋಧನೆಗಳನ್ನು ಮುಂದುವರಿಸಲಿಕ್ಕೋಸ್ಕರ ಸ್ಥಾಪಿಸಿದಂತಹ ಸಂಸ್ಥೆ ಇದು ರಾಮನ್ ಇನ್ಸ್ಟಿಟ್ಯೂಷನ್. ಇದನ್ನು ಕೂಡ ಕೇಳಬಹುದು, ಯಾರು ಸ್ಥಾಪಿಸಿದ್ದು, ಅಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ ಅಥವಾ ಬೇರೆ ಏನೇನೋ ಹೆಸರುಗಳು ಬರ್ಬೋದು, ಅಲ್ಲಿ ಒಂದು ಸಿ ವಿ ರಾಮನ್ ಅಂತೆಲ್ಲ ಇರ್ಬೋದು. ಆಗ ನಮಗೆ ಪಕ್ಕನೆ ಸಿ ವಿ ರಾಮನ್ ಅವರು ಅವರದ್ದೇ ಇನ್ಸ್ಟಿಟ್ಯೂಷನ್ ಅಂತ ಮಾಡ್ತಾರಾ ಅಂತ ಹೇಳುವಂಥದ್ದು ಬರ್ತದೆ. ಯಾವುದಕ್ಕೂ ನಾವು ಆನ್ಸರ್ ಮಾಡ್ತೇವೆ. ಹಾಗಾಗಿ ಕ್ವಶನ್ಸ್ ಹೇಗೋ ಅದು ಕೊಡ್ಬೋದು, ಊಹಿಸಿಕೊಳ್ಳಿ. The Raman Research Institute was founded in 1948 by Indian physicist and Nobel laureate ಸರ್ ಸಿ ವಿ ರಾಮನ್. ಸರ್ ಅವರ ಪೂರ್ತಿ ಹೆಸರನ್ನು ಕೇಳಬಹುದು. ಇದವರ ಪೂರ್ತಿ ಹೆಸರು ಶ್ರೀ ಚಂದ್ರಶೇಖರ ವೆಂಕಟ ರಾಮನ್. ಟು continue his studies and basic research after he retired from the Indian Institute of Science. Okay, ಇದೆಲ್ಲ ಕೇಳಬಹುದಾದ ಪ್ರಶ್ನೆಗಳು ಅಂತ ಊಹಿಸಿಕೊಂಡು ನಾನು ವಿವರಣೆಯನ್ನು ಕೊಡ್ತೇನೆ. ಆಗ ನಿಮಗೆ ಪ್ರಶ್ನೆಗಳು ಬಂದಾಗ ನಿಮಗೆ ನೆನಪಾಗಬೇಕು, ಇದರ ಬಗ್ಗೆ ಹೀಗೇನೋ ವಿವರಣೆ ಕೊಟ್ಟಿದ್ದಾರೆ ಅಂತ. ಅದಕ್ಕೋಸ್ಕರ ನಾನು ಕೊಡುವಂತಹ ವಿಷಯಗಳಿದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡುವ. ಒಬ್ಬ ವ್ಯಕ್ತಿಯು ತನ್ನ ಕಣ್ಣುಗಳ ಮೂಲಕ ಹತ್ತಿರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಹುದು, ಆದರೆ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡುವುದಿಲ್ಲ. ಇದು ತುಂಬಾ ಸತಿ ಬಂದಂತದ್ದು. ಆದ್ರೆ ಇಲ್ಲಿರುವಂತಹ ಆಪ್ಷನ್ಸ್ ಅನ್ನು ಗಮನ ಇಟ್ಟು ನೋಡಿ. ಸ್ವಲ್ಪ ಉದ್ದ ಆಪ್ಷನ್ಸ್ ಕೊಟ್ಟಿದ್ದಾರೆ, 2 ಕಾರಣಗಳನ್ನು ಅದಕ್ಕೆ ಕೊಟ್ಟಿದ್ದಾರೆ. ಹಾಗಾಗಿ ಇದನ್ನು ನೀವು ಚೆನ್ನಾಗಿ ನೋಡ್ಕೊಳ್ಬೇಕು ಈ ತರ ಪ್ರಶ್ನೆ ಬಂದಾಗ. ಈ ದೋಷದ ಸಂಭವನೀಯ ಕಾರಣಗಳು ಹೀಗಿರಬಹುದು. A person can see near objects clearly through his eyes but cannot see distant objects clearly. The possible reasons for this defect could be: ಒಂದನೆಯದು ಕಣ್ಣಿನ ಮಸೂರದ ಅತಿಯಾದ ವಕ್ರತೆ, ಎಕ್ಸೆಸಿವ್ ಕರ್ವೇಚರ್ ಆಫ್ ದ ಐ ಲೆನ್ಸ್. 2ನೇ ಆಪ್ಷನ್ ಕೊಟ್ಟದ್ದು ಕಣ್ಣಿನ ಚೆಂಡು ಅಥವಾ ಕಣ್ಣು ಗೋಳ ಇದೆಯಲ್ಲ ಅದನ್ನು ಹೇಳಿದ್ದು ತುಂಬಾ ಚಿಕ್ಕದಾಗಿದೆ, ಐ ಬಾಲ್ ಅನ್ನು ಹೇಳಿದ್ದು ದ ಐ ಬಾಲ್ ಹ್ಯಾಸ್ ಬಿಕಮ್ ಟೂ ಸ್ಮಾಲ್, ಸಣ್ಣ ಆಗಿದೆ ಅಂತ. ಕಣ್ಣಿನ ಮಸೂರದ ನಾಭಿ ದೂರವು ತುಂಬಾ ದೊಡ್ಡದಾಗಿದೆ, ಫೋಕಲ್ ಲೆಂತ್, ನಾಭಿ ದೂರ ಅಂದ್ರೆ ದ ಫೋಕಲ್ ಲೆಂತ್ ಆಫ್ ದ ಐ ಲೆನ್ಸ್ ಇಸ್ ಟೂ ಲಾರ್ಜ್, ಫೋಕಲ್ ಲೆಂತ್ ಹೆಚ್ಚಾಗಿದೆ ಅಂತ. ಕಣ್ಣಿನ ಚೆಂಡಿನ ವಿಸ್ತರಣೆ ಅಂದ್ರೆ ಐ ಬಾಲ್ ದೊಡ್ಡದಾಗಿದೆ ಅಂತ, ಎಲಾಂಗೇಶನ್ ಆಫ್ ದ ಐ ಬಾಲ್. ಕೆಳಗಿನ ಕೋಡ್ ಬಳಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್ ಯೂಸಿಂಗ್ ದ ಕೋಡ್ ಗಿವನ್ ಬಿಲೋ. ಒನ್ ಓನ್ಲಿ, ಒಂದು ಮಾತ್ರ. ಒಂದು ಮಾತ್ರ ಅಂದ್ರೆ ಕಣ್ಣಿನ ಮಸೂರದ ಅತಿಯಾದ ವಕ್ರತೆ. ಓಕೆ, ಅಂದ್ರೆ ವಕ್ರತೆ ಜಾಸ್ತಿ ಆದದ್ದು ಅಂತ. ಓಕೆ, 2ನೇದು ಇಲ್ಲಿ ಆಪ್ಷನ್ ಬಿ ಏನ್ ಕೊಟ್ಟದ್ದು 2 ಮತ್ತು 4 ಮಾತ್ರ, 2 and 4 ಓನ್ಲಿ. 2ನೇದು ಯಾವುದು, ಕಣ್ಣಿನ ಚೆಂಡು ಚಿಕ್ಕದಾಗುದು, ಐ ಬಾಲ್ ಸಣ್ಣದಾಗುದು. ಮತ್ತೊಂದು 4ನೇದು ಅಂದ್ರೆ ಕಣ್ಣಿನ ಐ ಬಾಲ್ ದೊಡ್ಡದಾದದ್ದು ಅಂತ. ಅದು 2
ವಿರುದ್ಧವಾದದ್ದು, ಹಾಗಾಗಿ ಅದಲ್ಲ, ನೋಡ್ಕೊಳ್ಬಹುದು. ಸಿ ಅನ್ನು ಕೊಟ್ಟದ್ದು 1 ಮತ್ತು 4 ಮಾತ್ರ. ಒಂದನೇದು ಅತಿಯಾದ ಹೆಚ್ಚಿದ ವಕ್ರತೆ ಆದದ್ದು. ಇಲ್ಲಿ 1 ಮತ್ತು 4, ನಾಲ್ಕನೇದು ಕಣ್ಣಿನ ಚೆಂಡಿನ ವಿಸ್ತರಣೆ, ಇಲಾಂಗೇಶನ್ ಆಫ್ ದ ಐ ಬಾಲ್ ಕೊಟ್ಟದ್ದು. ಓಕೆ. ಆಪ್ಷನ್ ಡಿ ಏನು ಕೊಟ್ಟು 1 ಮತ್ತು 3 ಮಾತ್ರ. 1 ಕಣ್ಣಿನ ಮಸೂರದ ವಕ್ರತೆ ಹೆಚ್ಚಾದದ್ದು, 3ನೇದು ಕಣ್ಣಿನ ಫೋಕಲ್ ಲೆಂತ್ ಜಾಸ್ತಿ ಆದದ್ದು ಅಂತ. ಇಲ್ಲಿ ನಾವು ಚಿತ್ರವನ್ನು ನೋಡ್ಕೊಂಡಾಗ ನಿಮಗೆ ಸ್ಪಷ್ಟ ಅನ್ನಿಸ್ತದೆ. ಸಮೀಪ ದೃಷ್ಟಿ ಇದು, ಕಣ್ಣಿನ ದೋಷ ಇದು. ಇಲ್ಲಿ ನೀವು ಹತ್ತಿರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡ್ಬಹುದು, ಆದ್ರೆ ದೂರದ ವಸ್ತುಗಳು ನಿಮ್ಮ ಕಣ್ಣಿಗೆ ಮಸುಕಾಗಿ ಕಾಣುವಂಥದ್ದು. ಓಕೆ. ಕಣ್ಣಿನ ಮಸೂರದ ಅತಿಯಾದ ವಕ್ರತೆ ಅಥವಾ ಕಣ್ಣುಗುಡ್ಡೆಯ ಇಲಾಂಗೇಶನ್ ಅಥವಾ ಕಣ್ಣುಗುಡ್ಡೆ ಜಾಸ್ತಿ ಉದ್ದ ಆದ್ರೆ ಈ ರೀತಿಯ ತೊಂದರೆಗಳು ಉಂಟಾಗುವಂಥದ್ದು. ಮಯೋಪಿಯಾ, ಸಮೀಪ ದೃಷ್ಟಿಗೆ ಮಯೋಪಿಯಾ ಅಂತ ಹೇಳುವಂಥದ್ದು. ಮಯೋಪಿಯಾ ಈ ಕೆಲಸತಿ ಕನ್ನಡದಲ್ಲಿ ಪ್ರಶ್ನೆಯನ್ನು ಕೊಡುವಾಗ ಸಮೀಪ ದೃಷ್ಟಿಯಿಂದ ಕೊಡದೆ ಮಯೋಪಿಯಾ ಅಂತಲೇ ಕೊಡ್ತಾರೆ. ಹಾಗಾಗಿ ಈ ತರದ ಶಬ್ದಗಳನ್ನು ಸ್ವಲ್ಪ ನೆನ್ಪಿಟ್ಕೊಳ್ಬೇಕು ನೀವು. ಮಯೋಪಿಯಾ ಈಸ್ ಎನ್ ಐ ಡಿಫೆಕ್ಟ್ ವೇರ್ ಯು ಕ್ಯಾನ್ ಸಿ ಆಬ್ಜೆಕ್ಟ್ಸ್ ನಿಯರ್ ಟು ಯು ಕ್ಲಿಯರ್ಲಿ ಬಟ್ ಆಬ್ಜೆಕ್ಟ್ಸ್ ಫಾರ್ದರ್ ಅವೇ ಆರ್ ಬ್ಲರಿ. It is caused by excessive curvature of the eye lens or elongation of the eyeball. ಓಕೆ. ಸ್ವಲ್ಪ ಈ ತರದ್ದು ಪ್ರಶ್ನೆಗಳಂದ್ರೆ ನೀವು ಸಮೀಪ ದೃಷ್ಟಿ ದೋಷ ಅಂದ್ರೇನು, ದೂರದೃಷ್ಟಿ ದೋಷ ಅಂದ್ರೇನು, ಅದಕ್ಕೆ ಬಳಸುವ ಲೆನ್ಸ್ ಯಾವುದು, ಅಲ್ಲಿ ಪ್ರತಿಬಿಂಬಗಳು ಎಲ್ಲಿ ಮೂಡುವ ಕಾರಣ, ಇಂಥದ್ದೆಲ್ಲ. ಅಂದ್ರೆ ದೂರದೃಷ್ಟಿ ದೋಷದಲ್ಲಿ ಏನಾಗ್ತದೆ, ಹಿಂದುಗಡೆ ನಮ್ಮ ಕಣ್ಣುಗುಡ್ಡೆಯ ಹಿಂಬದಿಯಲ್ಲಿ ಅದರ ಪ್ರತಿಬಿಂಬ ಮೂಡ್ತದೆ. ಆದ್ರೆ ಇದರಲ್ಲಿ ಹಾಗಲ್ಲ, ಇಲ್ಲಿ ಒಳಗಡೆಗೆ ಅಂದ್ರೆ ರೆಟಿನಾದಲ್ಲಿ ಬೀಳ್ಬೇಕಾದ ಪ್ರತಿಬಿಂಬ ಕಣ್ಣುಗುಡ್ಡೆಯ ಒಳಗಡೆಗೆ ಬಿದ್ದು ಬಿಡ್ತದೆ, ರೆಟಿನಾದ ಮೇಲೆ ಬೀಳುವುದೇ ಇಲ್ಲ. ಓಕೆ. ಅದು ಸಮೀಪ ದೃಷ್ಟಿ ದೋಷದಲ್ಲಿ ಆಗುವಂತಹ ತೊಂದರೆ. ಇಂಥದ್ದನ್ನೆಲ್ಲ ನೀವು ಮತ್ತೆ ಮತ್ತೆ ನೋಡ್ಕೊಳ್ಳಿ. ನಾನು ಬೆಳಕು ಪಾಠದಲ್ಲಿ ದೋಷಗಳನ್ನು ಕಣ್ಣಿನ ದೋಷಗಳು ಇದರ ಬಗ್ಗೆನೂ ಹಾಕಿದ್ದೇನೆ, ಕಣ್ಣು ಮತ್ತು ಕಣ್ಣಿನ ದೋಷಗಳ ಬಗ್ಗೆ. ಅದನ್ನೆಲ್ಲ ಒಂದು ನೋಡ್ಕೊಳ್ಳಿ. ಖಂಡಿತವಾಗಿ ಇದರಿಂದ ಪ್ರಶ್ನೆಗಳು ಬಂದೇ ಬರ್ತದೆ. ನೆಕ್ಸ್ಟ್, ಈ ಕೆಳಗಿನ ಯಾವ ಒಂದು ಬೆರಕೆ ಪದಾರ್ಥವನ್ನು ಶುದ್ಧ ಅರೆವಾಹಕಕ್ಕೆ ಸೇರಿಸಿದಾಗ ಅದು ಪಿ ರೀತಿಯ ಅರೆವಾಹಕವಾಗುತ್ತದೆ? ರಂಜಕ, ಆಂಟಿಮನಿ, ಅಲ್ಯೂಮಿನಿಯಂ, ಆರ್ಸೆನಿಕ್. ಇಲ್ಲಿ ಆಪ್ಷನ್ ಕೊಟ್ಟದ್ದು. ದ ಡೋಪೆಂಟ್ ವಿಚ್ ಈಸ್ ಟು ಬಿ ಆಡೆಡ್ ಟು ಎ ಪ್ಯೂರ್ ಸೆಮಿಕಂಡಕ್ಟರ್ ಟು ಗೆಟ್ ಪಿ ಟೈಪ್ ಸೆಮಿಕಂಡಕ್ಟರ್ ಈಸ್ ಫಾಸ್ಫರಸ್, ಆಂಟಿಮನಿ, ಅಲ್ಯೂಮಿನಿಯಂ, ಆರ್ಸೆನಿಕ್ ಅಂತ ಕೊಟ್ಟದ್ದು. ಇಲ್ಲಿ ನಿಮಗೆ ಎರಡು ವಿಷಯಗಳನ್ನು ಈ ತರ ಪ್ರಶ್ನೆಗಳು ಬಂದಾಗ, ಅಂದ್ರೆ ನೀವೀಗ ಕ್ವಶನ್ ಪೇಪರ್ ರಿವಿಷನ್ ಮಾಡ್ತೀರಿ ಅಥವಾ ಯಾವ್ದೋ ಬುಕ್ಕಲ್ಲಿ ಓದ್ತೀರಿ, ಹೀಗೆ ಪ್ರಶ್ನೆಗಳನ್ನು ಓದುವಾಗ ಇಲ್ಲಿ ಶುದ್ಧ ಅರೆವಾಹಕ ಅಂದ್ರೆ ಏನು ಹೇಳುವಂಥದ್ದನ್ನು ನೀವು ನೆನಪಿಟ್ಟುಕೊಳ್ಬೇಕು. ಬೆರಕೆ ಪದಾರ್ಥ ಅಂದ್ರೆ ಏನು ಅದನ್ನು ಕೂಡ ನೀವು ಅದು ಏನು ಅಂತ ಆವಾಗ್ಲೇ ನೀವು ಅದನ್ನು ಕ್ಲಿಯರ್ ಮಾಡ್ಕೊಳ್ಬೇಕು. ಅದಲ್ಲದಿದ್ರೆ ಪ್ರಶ್ನೆಗಳು ಬಂದಾಗ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತದೆ. ಅಂದ್ರೆ ಕೆಲವು ಸತಿ ಏನಾಗ್ತದೆ, ಬೆರಕೆ ಪದಾರ್ಥವನ್ನು ಅರೆವಾಹಕಕ್ಕೆ ಸೇರಿಸಿದಾಗ ಅಂತ ಸಾಮಾನ್ಯವಾಗಿ ಕೊಡುವಂತಹ ಪ್ರಶ್ನೆ ಆದ್ರೆ, ಕೆಲವು ಸತಿ ಶುದ್ಧ ಅರೆವಾಹಕ ಅಂತ ಶಬ್ದ ಕೊಡ್ತಾರೆ. ಅಂತಹ ಸಂದರ್ಭದಲ್ಲಿ ನಿಮಗೆ ಅದೆಂತದ್ದು ಅರೆವಾಹಕ ಅಂತ ಓದಿದ್ದೀನಿ, ಇದ್ಯಾವುದು ಶುದ್ಧ ಅರೆವಾಹಕ, ಈ ರೀತಿಯ ಸಂಶಯಗಳು ಬರ್ತದೆ. ಅಂದ್ರೆ ಇದು ಸರಳವಾದಂತಹ ಪ್ರಶ್ನೆ. ನಾನು ಹೇಳಿದ್ದು ನಿಮಗೆ ಯಾವುದೇ ಪ್ರಶ್ನೆಗಳನ್ನು ನೋಡುವಾಗ ಅದರಲ್ಲಿ ನಿಮಗೆ ಡೌಟ್ ಬರಬಾರ್ದು. ಅದರ ಆನ್ಸರ್ ರಪ್ಪಕ್ಕೆ ಏನೋ ನೆನಪಾಗ್ಬೋದು ನಿಮಗೆ, ಆದ್ರೆ ಆ ಪ್ರಶ್ನೆಯಲ್ಲಿ ಇರುವಂತಹ ಕೆಲವು ಶಬ್ದಗಳಿದೆಯಲ್ಲ ಅದು ನಿಮಗೆ ಮನಸ್ಸಲ್ಲಿ ಅದು ಏನು ಅಂತ ಕ್ಲಿಯರ್ ಇರಬೇಕು. ಅನಂತರವೇ ನೀವು ಆನ್ಸರ್ ಮಾಡ್ಲಿಕ್ಕೆ ಹೋಗ್ಬೇಕು. ಅದಲ್ಲದಿದ್ರೆ ಏನೋ ಇರ್ಬಹುದು ಅಂತ ಹೇಳಿದ್ರೆ ಆನ್ಸರ್ ಇದು ಅಂತ ಈ ರೀತಿಯ ನಿರ್ಧಾರಕ್ಕೆ ಬರಬೇಡಿ ಅಂತ ಹೇಳ್ತಾ ಇರೋದು. ಓಕೆ. ಇಲ್ಲಿ ನಾನು ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತೇನೆ, ಬೇರೆ ಕಡೆಯಲ್ಲೂ ಕೊಟ್ಟಿದ್ದೇನೆ, ಇಲ್ಲಿ ಮತ್ತೆ ಪುನಃ ನೆನಪು ಮಾಡಿಸ್ತೇನೆ. ಪಿ ವಿಧದ ಅರೆವಾಹಕ ಬೋರಾನ್ ಅಥವಾ ಇಂಡಿಯಂನೊಂದಿಗೆ ಡೋಪ್ ಮಾಡಿದಂತಹ ಆಂತರಿಕ ಅರೆವಾಹಕ ಆಗಿರುತ್ತೆ. ಆಂತರಿಕ ಅರೆವಾಹಕ ಅಂದ್ರೆ ಏನು ಅಂತ ಹೇಳ್ತೇನೆ ನಾನು. ಪಿ ವಿಧದ ಅರೆವಾಹಕಗಳಲ್ಲಿ ಬಹುಪಾಲುಗಳು ರಂಧ್ರ, ಅಂದ್ರೆ ಪಿ ವಿಧದ ಅರೆವಾಹಕದಲ್ಲಿ ವಿದ್ಯುತ್ ತಗೊಂಡು ಹೋಗುವಂತದ್ದು ಡ್ಯಾಶ್ ಅಂತ ಕೊಟ್ಟು ಅಲ್ಲಿ ಇಲೆಕ್ಟ್ರಾನ್ಗಳು, ರಂಧ್ರಗಳು ಅಥವಾ ಬೇರೇನೋ ನ್ಯೂಟ್ರಾನ್ ಏನೇನೋ ಕ್ವಶನ್ ಕೊಡ್ಬೋದು. ಅಲ್ಲಿ ನೀವು ಬರಿಬೇಕಾದದ್ದು ರಂಧ್ರಗಳು ಅಂತ. ಓಕೆ. ರಂಧ್ರಗಳು, ಇಲ್ಲಿ ರಂಧ್ರಗಳು ಅಂದ್ರೆ ಏನು ಅಂತ ಕೂಡ ಹೇಳ್ತೇನೆ ನಾನು. ಪಿ ವಿಧದ ಅರೆವಾಹಕದಲ್ಲಿ ರಂಧ್ರದ ಸಾಂದ್ರತೆ ಇಲೆಕ್ಟ್ರಾನ್ ಸಾಂದ್ರತೆಗಿಂತ ಹೆಚ್ಚಾಗಿರ್ತದೆ. ಅಂದ್ರೆ ಇದನ್ನು ಕೇಳ್ಬಹುದು, ಪಿ ವಿಧದ ಅರೆವಾಹಕದಲ್ಲಿ ರಂಧ್ರಗಳು ವಿದ್ಯುತ್ ವಾಹಕಗಳು ಯಾಕೆ ಅಂತ ಕೇಳಿ, ಅಲ್ಲಿ ಕೆಳಗಡೆಗೆ 1ನೇ ಆಪ್ಷನ್ ಅಲ್ಲಿ ಇಲೆಕ್ಟ್ರಾನ್ಗಳು ಸಾಂದ್ರತೆ ಹೆಚ್ಚು ಇರ್ತದೆ, ರಂಧ್ರಗಳ ಸಾಂದ್ರತೆ ಕಡಿಮೆ ಇರ್ತದೆ, ರಂಧ್ರಗಳ ಸಾಂದ್ರತೆಯು ಇಲೆಕ್ಟ್ರಾನ್ ಸಾಂದ್ರತೆಗಿಂತ ಹೆಚ್ಚು, ಅಂದ್ರೆ ಅವುಗಳ ಸಂಖ್ಯೆ, ಸಾಂದ್ರತೆ ಹೇಳಿದಿಲ್ಲಿ ಸಂಖ್ಯೆಯನ್ನು ಹೆಚ್ಚು, ಈ ರೀತಿಯಲ್ಲೆಲ್ಲ ನಿಮಗೆ ಆಪ್ಷನ್ಸ್ ಕೊಡುವಂತಹ ಚಾನ್ಸಸ್ ಇರ್ತದೆ ನಿಮ್ಮನ್ನು ಕನ್ಫ್ಯೂಸ್ ಮಾಡ್ಲಿಕ್ಕೆ. ನಿಮಗೆ ಪಿ ವಿಧದ ಅರೆವಾಹಕದಲ್ಲಿ ರಂಧ್ರಗಳು ಅಂತ ನೀವು ನೆನಪಿಟ್ಟುಕೊಂಡ್ರೆ ನೀವು ರಂಧ್ರಗಳು ಹೆಚ್ಚು ಅಥವಾ ಅದರ ಸಾಂದ್ರತೆ ಹೆಚ್ಚಿರಲಿ ಕಡಿಮೆ ಇರಲಿ ರಂಧ್ರಗಳು ವಿದ್ಯುದ್ವಾಹಕಗಳು ಅನ್ನೋದನ್ನು ನೀವು ನೆನಪಿಟ್ಕೊಳ್ಬೇಕು.
ಓಕೆ, ಓದುವಾಗ ನೀವು ಅಂಥದನ್ನೆಲ್ಲ ನೋಟ್ ಮಾಡ್ಕೊಳ್ಬೇಕು. ಅಥವಾ ನಾವು ಹೇಳ್ತಾ ಇರುವಾಗ ಈ ತರದಲ್ಲೆಲ್ಲ ನಿಮಗೆ ಕನ್ಫ್ಯೂಷನ್ ಆಗ್ಬಹುದು ಅಂತ ನಾವು ಹೇಳ್ತಾ ಇರ್ತೇವಲ್ಲ, ಅದನ್ನು ನೀವು ಒಂದು ನೋಟ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಈಸಿ ಆಗ್ತದೆ. ಸುಮ್ಮನೆ ನಾವು ಹಾಕಿದ ವಿಡಿಯೋವನ್ನು ಸುಮ್ಮನೆ ನೀವು ನೋಡ್ತಾ ನೋಡ್ತಾ ಹೋದ್ರೆ ಅದು ಅಷ್ಟೇನು ಉಪಯೋಗ ಬರುವುದಿಲ್ಲ. ಇನ್ನು ಬೇರೆ ಯಾವುದೋ ಒಂದು ವಿಡಿಯೋಗಳನ್ನು ನೋಡಿ ನಂತರ ಬೇರೆ ಯಾವುದೋ ಸಬ್ಜೆಕ್ಟ್ ಅನ್ನು ನೋಡಿದಾಗ ನಿಮಗೆ ಇದು ಮರ್ತೇ ಹೋಗ್ತದೆ. ಅದಕ್ಕೋಸ್ಕರ ನಾನು ಹೇಳಿದ್ದು, ಒಂದು ಪ್ರಶ್ನೆ ಕೊಟ್ಟು ಅದರಲ್ಲಿ ಇಂತಿಂಥದ್ದು ಪಾಸಿಬಿಲಿಟೀಸ್, ಈ ತರದಲ್ಲಿ ಪ್ರಶ್ನೆಗಳು ಬರ್ಬೋದು ಅಂತ ಹೇಳುವಾಗ ನೀವು ಅದನ್ನು ನೋಟ್ ಮಾಡ್ಕೊಳ್ಳಿಕ್ಕೆ ಅಭ್ಯಾಸ ಮಾಡಿ. ಎ ಪಿ ಟೈಪ್ ಸೆಮಿಕಂಡಕ್ಟರ್ ಈಸ್ ಎ ಇನ್ಸೆಂಟ್ರಿಕ್, ಇಲ್ಲಿ ಇಂಟ್ರೆನ್ಸಿಕ್ ಹೇಳುವಂತಹ ಶಬ್ದ ಇಂಪಾರ್ಟೆಂಟ್ ಉಂಟು ಅಂತ ಹೇಳಿದ್ ನಾನು. ಸೆಮಿಕಂಡಕ್ಟರ್ ಡೋಪ್ಡ್ ವಿತ್ ಬೋರಾನ್ ಆರ್ ಇಂಡಿಯಂ. ದ ಮೆಜಾರಿಟಿ ಆಫ್ ಕ್ಯಾರೀಸ್ ಇನ್ ಪಿ ಟೈಪ್ ಸೆಮಿಕಂಡಕ್ಟರ್ಸ್ ಆರ್ ಹೋಲ್ಸ್. ಅದೊಂದು ನೆನಪಿಟ್ಕೊಳ್ಬೇಕಾದ್ದು. ಇಲೆಕ್ಟ್ರಾನ್ಸ್ ಆರ್ ಮೈನಾರಿಟಿ ಕ್ಯಾರಿಯರ್ಸ್ ಇನ್ ಎ ಪಿ ಟೈಪ್. ಸರಿ. In a p-type semiconductor, the hole density is much greater than the electron density. ಇದನ್ನು ನೆನ್ಪಿಟ್ಕೊಳ್ಬೇಕು. ಇಲ್ಲಿ ಏನಾಗೋದು, ಇಲ್ಲಿ ಒಂದು ಯಾವುದು ಸಿಲಿಕಾನ್ ಇರ್ಬೋದು. ಈ ಸಿಲಿಕಾನ್ನ ಸುತ್ತ 3 ಪರಮಾಣುಗಳು ಸೇರಿದಾಗ, ಅಂದ್ರೆ ಇಲೆಕ್ಟ್ರಾನ್ಗಳು ಸೇರಿರ್ತದೆ, ಒಂದು ಖಾಲಿ ಇರ್ತದೆ, ಅಂದ್ರೆ ಟ್ರೈವ್ಯಾಲೆಂಟ್ ಇದರೊಟ್ಟಿಗೆ ಸೇರುವಂತದ್ದು. ಸೇರುವಾಗ 3 ಅಲ್ಲಿನ ಕಾರ್ಬನ್, ಇದು ಸಿಲಿಕಾನ್ನ ಸುತ್ತ 4 ಇರ್ತದಲ್ಲ, ಈ 4ರಲ್ಲಿ 3 ಇಲೆಕ್ಟ್ರಾನ್ಗಳಿಗೆ ಅದು ಭರ್ತಿ ಆಗಿರ್ತದೆ, ಒಂದುಗೆ ಭರ್ತಿ ಆಗಿರುವುದಿಲ್ಲ. ಅದು ರಂಧ್ರಗಳು ಅಂತ ಕರೆಯಲ್ಪಡ್ತದೆ. ಓಕೆ, ಅದನ್ನು ಹೇಳಿದ್ದೆ ಅಷ್ಟೇ, ಸಿಂಪಲ್ ಇದು. ಇಲೆಕ್ಟ್ರಾನಿಕ್ಸ್ ಹೇಳಿದ ಕೂಡ ಕಷ್ಟ ಅಂತ ಹೇಳುವಂತ ತಲೆಗೆ ತಕೊಳ್ಬೇಡಿ. ಇನ್ನು ಇಲ್ಲಿ ಆಂತರಿಕ, ನಾ ಹೇಳಿದ್ನಲ್ಲ ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್ಸ್ ಅಂತ ಬರ್ಬೋದು ಅಂತ, ಅದು ಯಾವುದು ಎಂಥದ್ದು ಈ ರೀತಿಯಲ್ಲಿ ಕೇಳ್ಬೋದು. ಆಂತರಿಕ ಅರೆವಾಹಕಗಳ ಶುದ್ಧ ರೂಪಗಳು, ಅಂದ್ರೆ ಅವುಗಳು ಗಮನಾರ್ಹ ಪ್ರಮಾಣವಂತಹ ಅಶುದ್ಧತೆ, ಅಂದ್ರೆ ಅದಕ್ಕೆ ಡೋಪಿಂಗ್ ಮಾಡಿರೋದಿಲ್ಲ ಅಂತ. ಓಕೆ, ಜರ್ಮೇನಿಯಮ್, ಸಿಲಿಕಾನ್ ಇವುಗಳನ್ನು ನಾವು ಆಂತರಿಕ ಅರೆವಾಹಕ ಅಥವಾ ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್ ಅಂತ ಕರಿತೇವೆ. ಅದಕ್ಕೆ ನೀವು ಬೇರೆ ಸೇರಿಸಿದಾಗ ಅದು ಬಾಹ್ಯ ಅರೆವಾಹಕ ಅಥವಾ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಅಂತ ಕರೆಯಲ್ಪಡ್ತದೆ. ಓಕೆ, ಅಷ್ಟೇ ಡಿಫರೆನ್ಸ್. ಇಂಟ್ರೆನ್ಸಿಕ್ ಶುದ್ಧ ರೂಪದ್ದು ಯಾವುದು, ಅರೆವಾಹಕಗಳಿಗೆ ಉದಾಹರಣೆ ಯಾವುದು, ಸಿಲಿಕಾನ್, ಜರ್ಮೇನಿಯಂ ಎಲ್ಲ ಹೇಳ್ತೀರಿ ನೀವಲ್ಲ, ಅವುಗಳೇ. ಸರಿಯಾ? ಬಾಹ್ಯ ಅರೆವಾಹಕ ಹೇಳಿದ್ರೆ ಅದರಲ್ಲಿ ಯಾವುದೋ ಒಂದು ಡೋಪ್ ಮಾಡಿರ್ತಾರೆ. ಓಕೆ, ಇಲ್ಲಿ ಇನ್ನೊಂದು ನಿಮಗೆ ಇದರಲ್ಲಿ ಕೇಳುವಂಥದ್ದು ಅಂದ್ರೆ ಇಂಟ್ರೆನ್ಸಿಕ್, ಹೀಗೆ ಕೇಳ್ಬೋದು, ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್ಗೆ ಸೇರಿಸುವಂತಹ ಡೋಪಿಂಗ್ ಮೆಟೀರಿಯಲ್ಸ್ ಯಾವುದು ಅಂತಲೇ ಆಪ್ಷನ್ ಕೇಳ್ಬೋದು. ಅಥವಾ ಆಂತರಿಕ ಅರೆವಾಹಕವನ್ನು ಬಾಹ್ಯ ಅರೆವಾಹಕವಾಗಿ ಮಾಡಲು ಸೇರಿಸುವಂತಹ ಕಶ್ಮಲ ವಸ್ತುಗಳು, ಈ ರೀತಿಯಲ್ಲೆಲ್ಲ ಪ್ರಶ್ನೆ ಕೇಳ್ತಾರೆ. ಇದೇನು ಕಶ್ಮಲ ವಸ್ತು ಸೇರಿಸ್ತಾರ, ಇಲ್ಲಿ ಯಾವುದೂ ಇಲ್ಲ ಅಂತಲೂ ಕೊಡ್ಬೋದು ಆಪ್ಷನ್ಸ್. ಆಗ ಯಾವುದು ಇಲ್ಲ ಹಾಕ್ಬೇಡಿ, ಅಲ್ಲಿ ಸೇರಿಸುವಂತಹ ವಸ್ತುವನ್ನೇ ಅವರು ಅದಕ್ಕೆ ಸೇರಿಸುವಂತಹ ಕಶ್ಮಲ ಅಂತ ಸೇರಿಸುದು. ಓಕೆ, ಡೋಪಿಂಗ್ ಮಾಡುವಂತಹ ಇನ್ನೊಂದು ವಸ್ತು, ಉದ್ದೇಶಪೂರ್ವಕವಾಗಿ ಸೇರಿಸುವ ವಸ್ತು ಅದು ಹೇಳುದು ಮಾತ್ರ ಹಾಗೆ. ಹಾಗಾಗಿ ಅದನ್ನು ನೆನಪಿಟ್ಕೊಳ್ಳಿ. ಅಂದ್ರೆ ಇಲ್ಲಿ ಪ್ರಶ್ನೆ ಹೇಗೆ ಬರ್ಬೋದು ಹೇಳಿದ್ ನಾನು, ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್ ಅನ್ನು ಸೆಮಿಕಂಡಕ್ಟರ್ಗೆ ಡೋಪಿಂಗ್ ಮಾಡುವಂಥದ್ದನ್ನು ಅಥವಾ ಡೋಪಿಂಗ್ ಮಾಡಿದ ನಂತರ ಅದನ್ನು ಏನು ಅಂತ ಕರೀತಾರೆ ಅದನ್ನು ಕೂಡ ಕೇಳ್ಬೋದು. ಬಾಹ್ಯ ಅರೆವಾಹಕ ಎಕ್ಸ್ಟೆನ್ಸಿಕ್. ಓಕೆ, ಇಂಥದ್ದೆಲ್ಲ ನೆನ್ಪಿಟ್ಕೊಳ್ಬೇಕಾದದ್ದು. ಇಲ್ಲಿ ಇನ್ನೊಂದು ಕ್ವಶನ್ ಇದರಲ್ಲಿ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಬರುವಂತದ್ದು ಯಾವುದು, ಟ್ರೈವ್ಯಾಲೆಂಟ್ ಯಾವುದೆಲ್ಲ, ಇನ್ನೊಂದು ಪೆಂಟಾವ್ಯಾಲೆಂಟ್ ಯಾವುದೆಲ್ಲ, ಹೀಗೆಲ್ಲ ಕೇಳ್ತಾರೆ. ಓಕೆ, ಅಲ್ಲಿ ಅಥವಾ ಇದರಲ್ಲಿ ಯಾವುದು ಟ್ರೈವ್ಯಾಲೆಂಟ್, ಈ ರೀತಿಯಲ್ಲೂ ಪ್ರಶ್ನೆ ಕೇಳ್ತಾರೆ. ಟ್ರೈವ್ಯಾಲೆಂಟಿಗೆ ಗ್ರೂಪ್ 13ರದ್ದು ಉದಾಹರಣೆಗೆ ನೈಟ್ರೋಜನ್, ಅಲ್ಯೂಮಿನಿಯಂ, ಕ್ರೋಮಿಯಂ, ಆರ್ಸೆನಿಕ್, ಆಂಟಿಮನಿ ಇವುಗಳನ್ನೆಲ್ಲ ಟ್ರೈವ್ಯಾಲೆಂಟ್ ಡೋಪಿಂಗ್ಗಳು ಅಂತ ಕರೀತಾರೆ. ಆ 3 ವ್ಯಾಲೆನ್ಸ್ ಇರುವಂತದ್ದನ್ನು ಟ್ರೈವ್ಯಾಲೆಂಟ್ ಅಂತ ಕರೆಯುವುದು. ಅದನ್ನು ಡೋಪಿಂಗ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಓಕೆ, ಪಿ ರೀತಿಯ ಅರೆವಾಹಕಕ್ಕೆ ಇನ್ನೊಂದು ಎನ್ ರೀತಿಯ ಅರೆವಾಹಕ ಇದೆ, ಅದಕ್ಕೆ ಪೆಂಟಾವ್ಯಾಲೆಂಟ್ ಅನ್ನು ಹಾಕ್ತಾರಲ್ಲ, ಅದು ಫಾಸ್ಫರಸ್, ಆರ್ಸೆನಿಕ್, ಆಂಟಿಮನಿ, ಬಿಸ್ಮತ್ ಇವುಗಳನ್ನೆಲ್ಲ ಸೇರಿಸ್ತಾರೆ. ಓಕೆ, ನೆಕ್ಸ್ಟ್, ವಿದ್ಯುತ್ ಸರ್ಕ್ಯೂಟ್ ನಲ್ಲಿ ಅನೇಕ ಬಾರಿ ಪ್ರತಿರೋಧವನ್ನು ಬದಲಾಯಿಸಲು ಬಳಸುವಂತಹ ಸಾಧನ. ದ ಡಿವೈಸ್ ಯೂಸ್ ಟು ಚೇಂಜ್ ದ ರೆಸಿಸ್ಟೆನ್ಸ್ ಎಟ್ ಮೆನಿ ಟೈಮ್ಸ್ ಇನ್ ದ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಈಸ್. ಇದಕ್ಕೆ ಹೆಚ್ಚಿನವರು ಆನ್ಸರ್ ಮಾಡಿದ್ದೀರಿ ನೀವು. ಎಲೆಕ್ಟ್ರಿಕ್ ಜನರೇಟರ್, ಎಲೆಕ್ಟ್ರಿಕ್ ಮೋಟಾರ್, ಗ್ಯಾಲ್ವನೋಮೀಟರ್, ರಿಯೋಸ್ಟಾಟ್ ಅಂತ ಕೊಟ್ಟಿದ್ದಾರೆ. ರಿಯೋಸ್ಟಾಟ್ ಇದಕ್ಕೆ ಆನ್ಸರ್. ಇಲ್ಲಿ ರಿಯೋಸ್ಟಾಟ್ ಅಥವಾ ಗ್ಯಾಲನೋಮೀಟರ್ ಅಂದ್ರೆ ಹೇಗಿರ್ತದೆ ಅಂತ ಸ್ವಲ್ಪ ಒಂದು ಚಿತ್ರ ತೋರಿಸಿದ್ದೇನೆ ಅಷ್ಟೇ. ಒಂದು ಕಾಯಿಲ್ ಸುತ್ತಿದಂತಹ ಒಂದು ರಚನೆ ಇರುವಂತದ್ದು ರಿಯೋಸ್ಟಾಟ್. ಈ ಚಿತ್ರವನ್ನು ಗುರುತಿಸಿ ಅಂತ ಕೂಡ ಕೇಳಬಹುದು ನಿಮಗೆ ಕೆಲವೊಂದ್ಸಲ. ಅದು ರಿಯೋಸ್ಟಾಟ್. ಮತ್ತು ಇದರ ಉಪಯೋಗವನ್ನು ತಿಳಿಸಿ, ಈ ರೀತಿಯಲ್ಲೆಲ್ಲ ಪ್ರಶ್ನೆಗಳು ಕೇಳಬಹುದು. ಹಾಗಾಗಿ ರಿಯೋಸ್ಟಾಟ್ ಅಂದ್ರೆ ಇದೊಂದು ವಿದ್ಯುತ್ ಉಪಕರಣಗಳಲ್ಲಿ ಬಳಸುವಂತದ್ದು ಮತ್ತು ಪ್ರತಿರೋಧವನ್ನು ನಿರಂತರವಾಗಿ ಬದಲಾಯಿಸಲಿಕ್ಕೆ ಸರ್ಕ್ಯೂಟ್ ಅಲ್ಲಿ ಬಳಸುವಂತದ್ದು. ಇಲ್ಲಿ ಸರ್ಕ್ಯೂಟಿನಿಗೆ ಸೇರಿಸಿದಂತಹ ಪ್ರತಿರೋಧದ ಉದ್ದವನ್ನು ಬದಲಾಯಿಸುವ ಮೂಲಕ ಇಲ್ಲಿ ಸರ್ಕ್ಯೂಟಿನಲ್ಲಿ ವಿದ್ಯುತ್ ಪ್ರವಾಹ ಪ್ರಮಾಣ ಸರಿಹೊಂದಿಸ್ಲಿಕ್ಕೆ ಈ ರೀತಿಯಲ್ಲಿ
ಅದನ್ನು ಯೂಸ್ ಮಾಡ್ತಾರೆ. ರಿಯೋಸ್ಟಾಟ್ is a device which is used in a circuit to vary the resistance continuously. It is used to adjust the magnitude of the current in a circuit by changing the length of resistance included in the circuit. ಚಿತ್ರದಲ್ಲಿ ಈ ರೀತಿ ತೋರಿಸಿದೆ ಇಲ್ಲಿ. ಓಕೆ, ಗ್ಯಾಲೋನೋಮೀಟರ್ ಅಂದ್ರೆ ಇದು ವಿದ್ಯುತ್ ಪ್ರವಾಹವನ್ನು ಪತ್ತೆ ಹಚ್ಚಲಿಕ್ಕೆ, ಇದು ಕೂಡ ಕೇಳ್ತಾರೆ, ವಿದ್ಯುತ್ ಪ್ರವಾಹವನ್ನು ಪತ್ತೆ ಹಚ್ಚಲು ಬಳಸುವಂತಹ ಉಪಕರಣ ಯಾವುದು ಇದರಲ್ಲಿ ಅಂತ. ಅದು ನಿಮಗೆ ಗ್ಯಾಲೋನೋಮೀಟರ್ ಅದಕ್ಕೆ ಆನ್ಸರ್. ಗ್ಯಾಲೋನೋಮೀಟರ್ಸ್ ಆರ್ ಡಿವೈಸಸ್ ಯೂಸ್ ಟು ಡಿಟೆಕ್ಟ್ ಎಲೆಕ್ಟ್ರಿಕ್ ಕರೆಂಟ್ ಇನ್ ಎ ಸರ್ಕಿಟ್. ಇದು ವರ್ಕಿಂಗ್ ಪ್ರಿನ್ಸಿಪಲ್ ಏನು ಇದನ್ನು ಕೂಡ ಕೇಳಬಹುದು. ಗ್ಯಾಲೋನೋಮೀಟರ್ಗಳ ಕೆಲಸ ತತ್ವ ಏನು, ಈ ತರದ ಪ್ರಶ್ನೆಗಳು. ಯಾಂತ್ರಿಕ ಶಕ್ತಿಯಿಂದ ವಿದ್ಯುತ್ ಶಕ್ತಿಗೆ ಅಂದ್ರೆ ಶಕ್ತಿಯ ಸಂರಕ್ಷಣೆಯ ಬಗ್ಗೆ ಇರುವಂತದ್ದು. ಇದು ಸುರುಳಿಯಲ್ಲಿನ ವಿಚಲನೆಗೆ ಕಾರಣ ಆಗ್ತದೆ. ವಿದ್ಯುತ್ ರೀಡಿಂಗ್ ಅನ್ನು ನಿಮಗೆ ಕೊಡ್ತದೆ. ಅಂದ್ರೆ ಇದಕ್ಕೆ ವಿದ್ಯುತ್ ಹಾಯಿಸಿದ ತಕ್ಷಣ ಅಲ್ಲಿ ಇರುವಂತಹ ಮುಳ್ಳಿದೆಯಲ್ಲ ಅದು ಆಚೆ ಈಚೆ ಚಲನೆ ಆಗ್ತದೆ. ಹಾಗಾಗಿ ವಿದ್ಯುತ್ ಪ್ರವಾಹ ಇದೆಯೋ ಇಲ್ವೋ ಎಷ್ಟು ಅಂತ ನಿಮಗೆ ನೋಡ್ಕೊಳ್ಳಿಕ್ಕೆ ಆಗ್ತದೆ. ಓಕೆ, ಅದು ಡಿಫ್ಲೆಕ್ಷನ್, ಅದರ ಡಿಫ್ಲೆಕ್ಷನ್ ಇಂದ ನೀವು ಗುರುತಿಸುವುದು. ನೆಕ್ಸ್ಟ್, ನಿಮ್ನ ಮಸೂರಕ್ಕೆ ಸಂಬಂಧಿಸಿದ ಮಸೂರಗಳು ಅಥವಾ ದರ್ಪಣಗಳ ಬಗ್ಗೆ ನಿಮ್ಗೆ ಯಾವಾಗ್ಲೂ ಪ್ರಶ್ನೆಗಳು ಇದ್ದೇ ಇರ್ತದೆ. ಬೆಳಕು ಪಾಠ ಹೇಳಿದ್ನಲ್ಲ ನಾನು, ಒಂದು ಕ್ವಶನ್ ಪೇಪರ್ ಅಲ್ಲಿ ನೀವು 3-4 ಪ್ರಶ್ನೆಯನ್ನು ಕೂಡ ನಿರೀಕ್ಷೆ ಮಾಡಬಹುದು. ಅಂದ್ರೆ ಕಣ್ಣಿನ ವಿಷಯ ಬಂದ್ರೆ ಅಲ್ಲಿಯೂ ಬೆಳಕಿನದ್ದೇ ಬರುದು, ಮಸೂರಗಳು ಮತ್ತು ದರ್ಪಣಗಳು ಬಂದ್ರೆ ಅಲ್ಲಿ ಅದು ಬೆಳಕಿನದ್ದೇ ಟಾಪಿಕ್. ಇನ್ನು ಬೆಳಕಿನ ಚದುರುವಿಕೆ ಬಗ್ಗೆ, ರಾಮನ್ ಇಫೆಕ್ಟ್, ಈ ತರ ಎಲ್ಲ ಬಂದಾಗ ಅದು ಕೂಡ ಯಾವುದಕ್ಕೆ ಸಂಬಂಧಪಟ್ಟದ್ದು, ಬೆಳಕಿಗೆ ಸಂಬಂಧಪಟ್ಟದ್ದು. ಹಾಗಾಗಿ ಬೆಳಕಿನ ಬೇಸಿಕ್ ಅಂಶಗಳಲ್ಲೆಲ್ಲ ಇಂಥದ್ದೆಲ್ಲ ಪ್ರಶ್ನೆಗಳು ಖಂಡಿತವಾಗಿ ಬರ್ತದೆ. ಹಾಗಾಗಿ ನಾನು ಒಂದು ಬೆಳಕು ಅಂತ ಪಾಠ ಹಾಕಿದ್ದಲ್ಲಿ ಒಂದಲ್ಲ, ಅದಕ್ಕೆ 2-3 ಪಾಠಗಳನ್ನು ಹಾಕಿದ್ದೇನೆ ಕಂಟಿನ್ಯೂಷನ್ ಆಗಿ. ಖಂಡಿತವಾಗಿ ಬೆಳಕು 1, 2, 3 ಅಂತ ಇದ್ದದನ್ನು ನೋಡ್ಕೊಳ್ಳಿ. ಅಲ್ಲಿ ಪ್ರಶ್ನೆಗಳು ಇದೆ, ನಿಮಗೆ ಆ ಪ್ರಶ್ನೆಗಳಿಗೆ ಬೇಕಾದಂತಹ ವಿವರಣೆಗಳು ಇದೆ, ಪಾಠವೂ ಇದೆ. ಓಕೆ, ಹಾಗಾಗಿ ನಿಮಗೆ ತುಂಬಾ ಈಸಿ ಆಗ್ತದೆ. ಆ ಪಾಠವನ್ನು ನೋಡ್ಕೊಳ್ಳಿ. ಬೆಳಕು ಅಂತ ಪಾಠ ಹಾಕಿದ್ರೆ ಅನಾಲಿಟಿಕಲ್ ಬಿಯಲ್ಲಿ ಬೆಳಕು ಅಂತ ಹಾಕಿದ್ರೆ ನಿಮಗೆ ಸಿಗ್ತದೆ. ಓಕೆ, ನಿಮ್ಮ ಮಸೂರಕ್ಕೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆ. ದ ಕರೆಕ್ಟ್ ಸ್ಟೇಟ್ಮೆಂಟ್ ಅಮಾಂಗ್ ದ ಫಾಲೋವಿಂಗ್ ರಿಲೇಟೆಡ್ ಟು ದ ಕಾನ್ಕೇವ್ ಲೆನ್ಸ್ ಈಸ್. ಬೆಳಕಿನ ಕಿರಣಗಳನ್ನು ಒಮ್ಮುಖಗೊಳಿಸ್ತದೆ ಕಿರಣಗಳು ಅದಕ್ಕೆ ಮಸೂರದ ಮೂಲಕ ಬಂದಂತ ಕಿರಣಗಳು ಅದು ಒಟ್ಟು ಸೇರಿದ್ರೆ ಅದನ್ನು ಒಮ್ಮುಖ ಅಂತ ಹೇಳುವಂಥದ್ದು. ಓಕೆ, ಕನ್ವರ್ಜ್ ದ ಲೈಟ್ ರೇಸ್, ಕನ್ವರ್ಜ್ ಆಗುದಲ್ಲಿ. ಎರಡನೇ ಆಪ್ಷನ್ ಏನು ಕೊಟ್ಟದ್ದು, ತಲೆ ಕೆಳಗಾದ ಚಿತ್ರವನ್ನು ರೂಪಿಸ್ತದೆ, ಫಾರ್ಮ್ಸ್ ಇನ್ವರ್ಟೆಡ್ ಇಮೇಜಸ್. ಇನ್ವರ್ಟೆಡ್ ಇಮೇಜ್ ಯಾವಾಗ್ಲೂ ಪೀನ ಮಸೂರ ಮಾಡುವಂಥದ್ದು, ನಿಮ್ನ ಮಸೂರ ಅಲ್ಲ. ಕಾನ್ವೆಕ್ಸ್ ಲೆನ್ಸ್ ಇನ್ವರ್ಟೆಡ್ ಅಂದ್ರೆ ರಿಯಲ್ ಇಮೇಜ್ ಅನ್ನು ಕೊಡುವಂಥದ್ದು. ನೈಜ ಚಿತ್ರವನ್ನು ರೂಪಿಸುತ್ತದೆ ಅಂತ ಸಿ ಕೊಟ್ಟಿದ್ದಾರೆ, ಅದು ಕೂಡ ಏನಾಯ್ತು, ನೈಜ ಚಿತ್ರವಾದು ಅಲ್ಲ. ಓಕೆ, ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸುತ್ತದೆ, ಕರೆಕ್ಟ್ ಇದು ಅಲ್ವಾ. ಬೆಳಕಿನ ಕಿರಣವನ್ನು ಅದು ಡೈವರ್ಜ್ ಮಾಡ್ತದೆ, ಡೈವರ್ಜಸ್ ದ ಲೈಟ್ ರೇಸ್ ಅಂತ ಇದ್ದದ್ದು ಆಪ್ಷನ್ ಸರಿ. ಓಕೆ, ನೆಕ್ಸ್ಟ್, ಸಕ್ಕರೆಯನ್ನು ಆಲ್ಕಹಾಲ್ ಆಗಿ ಪರಿವರ್ತಿಸುವ ಪ್ರಕ್ರಿಯೆಯನ್ನು ಹೀಗೆ ಕರೆಯಲಾಗ್ತದೆ. ಪ್ರಾಸೆಸ್ ಆಫ್ ಕನ್ವರ್ಷನ್ ಆಫ್ ಶುಗರ್ ಇಂಟು ಆಲ್ಕಹಾಲ್ ಈಸ್ ಕಾಲ್ಡ್. ಇದು ಹೀಗೆ ಹೇಳೋದರ ಬದಲು ಹಿಟ್ಟನ್ನು ಹುಳಿ ಬರಿಸುವಂತಹ ಪ್ರಕ್ರಿಯೆ ಅಂತ ಕೂಡ ಕೇಳಬಹುದು, ಹುದುಗುವಿಕೆಗೆ. ಓಕೆ, ಫರ್ಮೆಂಟೇಶನ್ ನಿಮ್ಮ ಆನ್ಸರ್ ಆಗ್ಬೇಕು, ಹುದುಗುವಿಕೆ ನಿಮ್ಮ ಆನ್ಸರ್. ಓಕೆ, ಇಲ್ಲಿ ಸಾರಜನಕ ಸ್ಥಿರೀಕರಣ ಅಂದ್ರೆ ಏನು, ವಾತಾವರಣದಲ್ಲಿರುವಂತಹ ಸಾರಜನಕ ಸಸ್ಯಗಳಿಗೆ ಹೀರಿಕೊಳ್ಳಿಕ್ಕೆ ಅಗತ್ಯ ಇರುವಂತಹ ನೈಟ್ರೇಟ್ಗಳು ಅಥವಾ ನೈಟ್ರೈಟ್ಗಳು, ಈ ರೀತಿ ಅದು ಸಂಯುಕ್ತಗಳಾಗಿ ಪರಿವರ್ತನೆ ಆಗುವಂಥದ್ದು. ಓಕೆ, ನೆಕ್ಸ್ಟ್, ಇನ್ಫೆಕ್ಷನ್ ಅಂದ್ರೆ ರೋಗಾಣುಗಳು ದೇಹಕ್ಕೆ ಪ್ರವೇಶಿಸಿ ಅಲ್ಲಿ ರೋಗವನ್ನು ಉಂಟು ಮಾಡುವಂಥದ್ದು. ಈ ಹುದುಗುವಿಕೆ ಆಮ್ಲಜನಕ ರಹಿತ ಪ್ರತಿಕ್ರಿಯೆ, ಇದು ಕೂಡ ನಿಮಗೆ ಗೊತ್ತಿರ್ಬೇಕು. ಅಲ್ಲಿ ಆಮ್ಲಜನಕದ ಅವಶ್ಯಕತೆ ಇಲ್ಲ, ಅಲ್ಲಿ ಈಸ್ಟ್ ಆಹಾರವನ್ನು ವಿಭಜಿಸಿ ಅಲ್ಲಿಂದ ಶಕ್ತಿಯನ್ನು ಪಡೆಯುವಂಥದ್ದು. ಅದಕ್ಕೆ ಬೇಕಾದ ಶಕ್ತಿ ಪಡೆಯುವಾಗ ಅಲ್ಲಿ ಒಂದು ಆಲ್ಕಹಾಲ್ ಬಿಡುಗಡೆ ಆಗುವಂಥದ್ದು. ಇದರ ಬಗ್ಗೆ ಎಲ್ಲ ನಾವು ತುಂಬಾ ಸಲ ಓದಿದ್ದೇವೆ. ಒಂದು ಕ್ವಶನ್ ಏನು ಇದರಲ್ಲಿ ಇನ್ನೊಂದು ಬರಬಹುದಾದದ್ದು, ಹುದುಗುವಿಕೆಯ ಬಗ್ಗೆ ಅಧ್ಯಯನ ನಡೆಸುವ ವಿಜ್ಞಾನದ ವಿಭಾಗ ಡ್ಯಾಶ್ ಅಂತ ಕೇಳ್ಬಹುದು. ಝೈಮಾಲಜಿ. ದ ಸೈನ್ಸ್ ಆಫ್ ಫರ್ಮೆಂಟೇಶನ್ ಈಸ್ ಕಾಲ್ಡ್ ಝೈಮಾಲಜಿ. ಓಕೆ, ಇದು ಕೂಡ ಕೇಳಬಹುದಾದ ಪ್ರಶ್ನೆ. ಯಾಕೆ ಯಾವಾಗ್ಲೂ ಹುದುಗುವಿಕೆಯ ಬಗ್ಗೆ ಕೇಳೋದು ಯಾಕೆ, ಈ ಸತಿ ಅದರ ಸೈನ್ಸಿನ ಬಗ್ಗೆ ಕೇಳುವ ಅಂತ ಕೇಳಬಹುದು. ಝೈಮಾಲಜಿ, ಹುದುಗುವಿಕೆಯ ಬಗ್ಗೆ ಅಧ್ಯಯನ ನಡೆಸುವ ವಿಜ್ಞಾನದ ವಿಭಾಗ. ನೆಕ್ಸ್ಟ್, ಸಸ್ಯದ ಬೆಳವಣಿಗೆ ಯೋಗಕ್ಷೇಮಕ್ಕೆ ಅಗತ್ಯವಾದ ಸೂಕ್ಷ್ಮ ಪೋಷಕಾಂಶ. ನಾನು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಬಗ್ಗೆ ಮೊದಲು ಕೊಟ್ಟಿದ್ದೆ, ಇದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಬಗ್ಗೆ ಅಲ್ವಾ. ಸಾರಜನಕ, ರಂಜಕ, ಪೊಟ್ಯಾಸಿಯಂ, ಕ್ಲೋರಿನ್ ಈಗ ನಿಮಗೆ ಗೊತ್ತಿರ್ತದೆ. ದ ಮೈಕ್ರೋ ನ್ಯೂಟ್ರಿಯೆಂಟ್ ನೆಸೆಸರಿ ಫಾರ್ ದ ಡೆವಲಪ್ಮೆಂಟ್, ಗ್ರೋತ್ ಅಂಡ್ ವೆಲ್ ಬೀಯಿಂಗ್ ಆಫ್ ದ ಪ್ಲಾಂಟ್ ಈಸ್ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಸಿಯಂ, ಕ್ಲೋರಿನ್. ನಿಮ್ಮ ಆನ್ಸರ್ ಕ್ಲೋರಿನ್. ಅದು ಉಳಿದದ್ದು 3 ಕೂಡ ಯಾವುದು, ಸಾರಜನಕ, ರಂಜಕ, ಪೊಟ್ಯಾಸಿಯಂ, ಇದು 3 ಕೂಡ ಮ್ಯಾಕ್ರೋ ನ್ಯೂಟ್ರಿಯೆಂಟ್. ಅದು ಬೃಹತ್ ಪೋಷಕಾಂಶ ಅದಕ್ಕೆ ಬೇಕಾದದ್ದು. ಓಕೆ,
ಮಾನವರಲ್ಲಿ ಹೃದಯವು ಡ್ಯಾಶ್ ವ್ಯವಸ್ಥೆಯ ಒಂದು ಭಾಗವಾಗಿದೆ. ಪೋಷಣೆ, ಉಸಿರಾಟ, ಸಾರಿಗೆ, ವಿಸರ್ಜನೆ. The heart in human beings is a part of the system for ಇಲ್ಲಿ ನ್ಯೂಟ್ರಿಷನ್, ರೆಸ್ಪಿರೇಷನ್, ಟ್ರಾನ್ಸ್ಪೋರ್ಟೇಷನ್, ಎಕ್ಸ್ಕ್ರೀಷನ್. ನಿಮ್ಮ ಆನ್ಸರ್ ಯಾವ್ದಾಗಬೇಕಾದದ್ದು? ಟ್ರಾನ್ಸ್ಪೋರ್ಟೇಷನ್. ಹೃದಯದ ಕೆಲಸ ಏನು? ಸಾರಿಗೆ ವ್ಯವಸ್ಥೆ. ಆಮ್ಲಜನಕ ಬರ್ತದೆ, ಅಲ್ಲಿಂದ ಹೋಗ್ತದೆ, ಅದು ತೆಕೊಂಡು ಹೋಗ್ತದೆ, ತರ್ತದೆ, ಇಂತಹ ಕೆಲಸ. ತೆಕೊಂಡೋಗುದು, ತರುವುದು ಅಂತೆಲ್ಲ ಹೇಳಿದ್ರೆ ಏನದು? ಸಾರಿಗೆ ವ್ಯವಸ್ಥೆ ಆಯ್ತು. ಓಕೆ, ಹಾಗಾಗಿ ಅದು ಟ್ರಾನ್ಸ್ಪೋರ್ಟೇಷನ್ ಇರುವಂತದ್ದು ಅಥವಾ ಸಾರಿಗೆ ವ್ಯವಸ್ಥೆ ಇರುವಂತದ್ದು ಹೃದಯದ ಒಂದು ಭಾಗ ಅದು. ಓಕೆ, ನೆಕ್ಸ್ಟ್. ಈ ಕೆಳಗಿನವುಗಳಲ್ಲಿ ತಟಸ್ಥೀಕರಣ ಪ್ರತಿಕ್ರಿಯೆಯನ್ನು ಪ್ರತಿನಿಧಿಸುವ ರಾಸಾಯನಿಕ ಸಮೀಕರಣ. ಹೀಗೆ ಬಂದಾಗ ಕನ್ಫ್ಯೂಸ್ ಆಗಬಾರ್ದು. ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಹೈಡ್ರೋಕ್ಲೋರಿಕ್ ಆಮ್ಲ ಏನು ಕೊಡ್ತದೆ? ಸೋಡಿಯಂ ಕ್ಲೋರೈಡ್ ಪ್ಲಸ್ ನೀರು ಕೊಡ್ತದೆ. ಬೇರಿಯಂ ಕ್ಲೋರೈಡ್ ಪ್ಲಸ್ ಸಲ್ಫ್ಯೂರಿಕ್ ಆಮ್ಲ ಏನು ಕೊಡ್ತದೆ? ಬೇರಿಯಂ ಸಲ್ಫೇಟ್ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲ. ಮ್ಯಾಂಗನಸ್ ಡೈಆಕ್ಸೈಡ್ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲ. ಮ್ಯಾಂಗನೀಸ್ ಕ್ಲೋರೈಡ್ ನೀರು ಮತ್ತು ಕ್ಲೋರಿನ್ ಕೊಡ್ತದೆ. ಸಿಲ್ವರ್ ನೈಟ್ರೇಟ್ ಪ್ಲಸ್ ಹೈಡ್ರೋಕ್ಲೋರಿಕ್ ಆಮ್ಲ ಸಿಲ್ವರ್ ಕ್ಲೋರೈಡ್ ಪ್ಲಸ್ ನೈಟ್ರಿಕ್ ಆಮ್ಲ ಕೊಡ್ತದೆ. ದ ಕೆಮಿಕಲ್ ಈಕ್ವೇಶನ್ ದಟ್ ರೆಪ್ರೆಸೆಂಟ್ಸ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಮಂಗ್ ದ ಫಾಲೋವಿಂಗ್ ಈಸ್. ನೀವು ಹೀಗೆ ಕೇಳಿದ ತಕ್ಷಣ ದ ಕೆಮಿಕಲ್ ಈಕ್ವೇಶನ್ ದಟ್ ರೆಪ್ರೆಸೆಂಟ್ಸ್ ನ್ಯೂಟ್ರಲೈಸೇಷನ್ ಅಂತ ಬಂದ ತಕ್ಷಣ, ಅಥವಾ ತಟಸ್ಥೀಕರಣ ಅಂತ ಶಬ್ದ ಬಂದ ತಕ್ಷಣ, ತಟಸ್ಥೀಕರಣ ಅಂದ್ರೆ ಏನು ಅಂತ ಯೋಚಿಸ್ಬೇಕು. ಆಮ್ಲ ಪ್ರತ್ಯಾಮ್ಲ ಎರಡು ಸೇರ್ಬೇಕು, ಅಲ್ಲಿ ಒಂದು ಲವಣ ಒಂದು ನೀರು ಉಂಟಾಗ್ಬೇಕು ಅಂತ ನಿಮ್ಮ ತಲೆ ಒಳಗೆ ಬರ್ಬೇಕು. ಅನಂತರವೇ ಈ ಪ್ರಶ್ನೆಯನ್ನು ಓದ್ಬೇಕು. ಓಕೆ, ಯಾಕಂದ್ರೆ ಇಲ್ಲಿ ಸಮೀಕರಣ ಕೊಟ್ಟಿದ್ದಾರೆ, ಅಲ್ಲಿ ಏನು ಉಂಟಾಗ್ತದೆ? ಲವಣ ಮತ್ತು ನೀರು ಅಂತ ಸಣ್ಣ ಸಣ್ಣ ಶಬ್ದಗಳನ್ನು ಕೊಟ್ಟಿದ್ರೆ ನಿಮಗೆ ಪ್ರಾಬ್ಲಮ್ ಇಲ್ಲ. ಇಲ್ಲಿ ನೇರವಾಗಿ ಏನ್ ಕೊಟ್ಟಿದ್ದಾರೆ? ಸಮೀಕರಣಗಳನ್ನು ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಹೈಡ್ರೋಕ್ಲೋರಿಕ್ ಆಸಿಡ್ ಗಿವ್ಸ್ ಸೋಡಿಯಂ ಕ್ಲೋರೈಡ್ ಪ್ಲಸ್ ವಾಟರ್. ಬೇರಿಯಂ ಕ್ಲೋರೈಡ್ ಪ್ಲಸ್ ಸಲ್ಫ್ಯೂರಿಕ್ ಆಸಿಡ್ ಗಿವ್ಸ್ ಬೇರಿಯಂ ಸಲ್ಫೇಟ್ ಹೈಡ್ರೋಕ್ಲೋರಿಕ್ ಆಸಿಡ್. ಹಾಗಾಗಿ ಇದು ಅಲ್ಲ. ಯಾಕೆ? ಅಲ್ಲಿ ಒಂದು ಲವಣ ಮತ್ತು ನೀರು ಉಂಟಾಗ್ಬೇಕು, ಇಲ್ಲಿ ನೀರು ಉಂಟಾಗಲ್ಲ, ಬಿಟ್ಬಿಡಿ ಅದನ್ನು. ಓಕೆ, ಮ್ಯಾಂಗನೀಸ್ ಡೈಆಕ್ಸೈಡ್ ಪ್ಲಸ್ ಹೈಡ್ರೋಕ್ಲೋರಿಕ್ ಆಸಿಡ್, ಇಲ್ಲಿ ಎರಡು ಕೂಡ ಒಂದು ಡೈಆಕ್ಸೈಡ್ ಆಸಿಡ್. ಓಕೆ, ಇಲ್ಲಿ ಈಚೆ ಬದಿ ಬಂದಾಗ ಏನಾಯ್ತು? ಮ್ಯಾಂಗನೀಸ್ ಕ್ಲೋರೈಡ್ ವಾಟರ್ ಪ್ಲಸ್ ಕ್ಲೋರಿನ್, ಇದು ಅಲ್ಲ. ಓಕೆ, ಸಿಲ್ವರ್ ನೈಟ್ರೇಟ್ ಅಂಡ್ ಹೈಡ್ರೋಕ್ಲೋರಿಕ್ ಆಸಿಡ್, ಇಲ್ಲಿ ಇದು ಕೂಡ ಅಲ್ಲ. ಹಾಗಾಗಿ ನಿಮ್ಮ ಆನ್ಸರ್ ಯಾವುದು? ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಹೈಡ್ರೋಕ್ಲೋರಿಕ್ ಆಸಿಡ್ ಗಿವ್ಸ್ ಸೋಡಿಯಂ ಕ್ಲೋರೈಡ್ ಪ್ಲಸ್ ವಾಟರ್. ಇಲ್ಲಿ ಒಂದು ಲವಣ, ಒಂದು ನೀರು, ಒಂದು ಸಾಲ್ಟ್, ಮತ್ತೊಂದು ವಾಟರ್ ಉಂಟಾಗಿದಲ್ಲ. ಹಾಗಾಗಿ ಈಕ್ವೇಶನ್ಸ್ ಅನ್ನು ಸರಿ ನೋಡ್ಕೊಳ್ಳೋ ಮೊದಲು ಅದು ಯಾವ ಪ್ರತಿಕ್ರಿಯೆ ಅದನ್ನು ತಲೆಯಲ್ಲಿ ತೆಕ್ಕೊಂಡು ನಂತರ ನೋಡ್ಕೊಳ್ಳಿ. ಓಕೆ, ಆಗ ಈಸಿ ಆಗ್ತದೆ ನಿಮಗೆ. ನೆಕ್ಸ್ಟ್, ವಜ್ರ ಮತ್ತು ಗ್ರಾಫೈಟ್ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಇಲ್ಲಿ ಉದ್ದ ಸೆಂಟೆನ್ಸ್ ಕೊಟ್ಟಿದ್ದಾರೆ, ಪುನಃ ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಡೈಮಂಡ್ ಮತ್ತು ಗ್ರಾಫೈಟ್ ಒಂದೇ ರೀತಿಯ ಭೌತಿಕ ಮತ್ತು ರಾಸಾಯನಿಕ ಗುಣಲಕ್ಷಣಗಳನ್ನು ಹೊಂದಿವೆ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ಕರೆಕ್ಟ್ ಅಬೌಟ್ ಡೈಮಂಡ್ ಅಂಡ್ ಗ್ರಾಫೈಟ್? ಓಕೆ, ಎರಡನ್ನು ಒಟ್ಟೊಟ್ಟಿಗೆ ತಕೊಂಡು ಕೊಟ್ಟಿರ್ತಾರೆ. ಹೀಗೆ ಮಾಡಿದ ಕೂಡಲೇ ಡೈಮಂಡ್ ಅಂಡ್ ಗ್ರಾಫೈಟ್ ಹ್ಯಾವ್ ಸಿಮಿಲರ್ ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್. ಎರಡನೇದು, ವಜ್ರವು ಗಟ್ಟಿಯಾಗಿರ್ತದೆ, ಆದರೆ ಗ್ರಾಫೈಟ್ ನಯವಾದ ಮತ್ತು ಜಾರು. ಡೈಮಂಡ್ ಇಸ್ ಹಾರ್ಡ್ ಬಟ್ ಗ್ರಾಫೈಟ್ ಇಸ್ ಸ್ಮೂತ್ ಅಂಡ್ ಸ್ಲಿಪ್ಪರಿ. ಓಕೆ, ಮೂರನೇದೇನು ಕೊಟ್ಟಿದ್ದಾರೆ? ಡೈಮಂಡ್ ಮತ್ತು ಗ್ರಾಫೈಟ್ ಎರಡು ವಿದ್ಯುದ್ವಾಹಕಗಳಲ್ಲದವು. ಡೈಮಂಡ್ ಅಂಡ್ ಗ್ರಾಫೈಟ್ ಆರ್ ಬೋತ್ ನಾನ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ. ಡಿ ಏನ್ ಕೊಟ್ಟಿದ್ದಾರೆ? ನಾಲ್ಕನೇದು, ವಜ್ರ ಮತ್ತು ಗ್ರಾಫೈಟ್ ಎರಡು ಒಂದೇ ರೀತಿಯ ರಚನೆಗಳನ್ನು ಹೊಂದಿವೆ. ಬೋತ್ ಡೈಮಂಡ್ ಅಂಡ್ ಗ್ರಾಫೈಟ್ ಹ್ಯಾವ್ ಸಿಮಿಲರ್ ಸ್ಟ್ರಕ್ಚರ್ಸ್. ಹಾಗಾದ್ರೆ ಇದು ನಾಲ್ಕರಲ್ಲಿ ನಿಮ್ಮ ಆನ್ಸರ್ ಸರಿ ಆಗ್ಬೇಕಾದದ್ದು ಯಾವುದು? ಡೈಮಂಡ್ ಮತ್ತು ಗ್ರಾಫೈಟ್ ಒಂದೇ ರೀತಿಯ ಭೌತಿಕ ರಾಸಾಯನಿಕ ಲಕ್ಷಣಗಳನ್ನು ಹೊಂದಿಲ್ಲ. ಓಕೆ, ಫಸ್ಟ್ ನಿಂದ ಅಲ್ಲ. ಎರಡನೇದು, ವಜ್ರ ಗಟ್ಟಿಯಾಗಿರ್ತದೆ, ಗ್ರಾಫೈಟ್ ನಯವಾದ ಮತ್ತು ಜಾರು. ಇದು ಕರೆಕ್ಟ್ ಅಲ್ವಾ? ಇದು ವಜ್ರ ಕಠಿಣವಾದದ್ದು, ಗ್ರಾಫೈಟ್ ಮೆದು ಮತ್ತು ಅದು ಸ್ಲಿಪ್ಪರಿ. ಅದನ್ನು ನೀವು ಮುಟ್ಟಿದಂತೆ ನಿಮ್ಮ ಕೈಯನ್ನು ಮಾಡಿಕೊಂಡ್ರೆ ನಿಮಗೆ ಜಾರುವ ಲಕ್ಷಣ ಕಾಣಿಸ್ತದೆ. ಅಂದ್ರೆ ಅದಕ್ಕೆ ಕಾರಣ ಏನು? ಅಲ್ಲಿ ಕಾರ್ಬನ್ನಿನ ಒಂದು ಪರಮಾಣುವಿನ, ಡೈಮಂಡ್ ಅಲ್ಲಿ ಕಾರ್ಬನ್ ಒಂದು ಪರಮಾಣುವಿನ ಸುತ್ತ 4 ಪರಮಾಣುಗಳು ಸೇರಿಕೊಂಡು ಅಲ್ಲಿ ಟೆಟ್ರಾಹೆಡ್ರಲ್ ರಚನೆ ಉಂಟಾಗಿರ್ತದೆ, ಅದು ಗಟ್ಟಿಯಾದ ರಚನೆ ಹೊಂದಿರ್ತದೆ. ಆದ್ರೆ ಇದರಲ್ಲಿ ಹಾಗಲ್ಲ. ಗ್ರಾಫೈಟ್ ಅಲ್ಲಿ ಒಂದು ಕಾರ್ಬನ್ ಪರಮಾಣು ಸುತ್ತ 3 ಕಾರ್ಬನ್ ಪರಮಾಣು ಮಾತ್ರ ಸೇರ್ತದೆ, ಒಂದು ಇಲೆಕ್ಟ್ರಾನ್ಗೆ ಜೊತೆ ಇರೋದಿಲ್ಲ. ಅದು ಅಲ್ಲಿ ಒಂದು ಪದರ, ಆ ತರ ಒಂದು ಪದರ ಆಗಿ ಅದು ಉಂಟಾಗಿರ್ತದೆ. ಓಕೆ, ಹಾಗಾಗಿ ಅದಕ್ಕೆ ಜಾರುವ ಗುಣವನ್ನು ಅದು ಹೊಂದಿರ್ತದೆ. ಪ್ಲಸ್ ಅದು ವಿದ್ಯುದ್ವಾಹಕ. ಇಲ್ಲಿ
ಡೈಮಂಡ್ ಮತ್ತು ಗ್ರಾಫೈಟ್ ಎರಡು ವಿದ್ಯುದ್ವಾಹಕವಲ್ಲದವು ಅಂತ ಕೊಟ್ಟಿದ್ದಾರೆ. ಕೆಲವು ಸತಿ ಏನ್ ಮಾಡ್ಬೋದು, ಡೈಮಂಡ್ ವಿದ್ಯುದ್ವಾಹಕವಲ್ಲ, ಗ್ರಾಫೈಟ್ ವಿದ್ಯುದ್ವಾಹಕ ಅಂತ ಇನ್ನೊಂದು ಆಪ್ಷನ್ ಕೊಟ್ಟು ಕೆಳಗಡೆಗೆ ಯಾವುದೆಲ್ಲ ಸರಿ ಇದೆ ಅಂತ ಕೇಳ್ಬೋದು. ಆಗ ನಿಮಗೆ ಅಲ್ಲಿ ನಯವಾದ ಮತ್ತು ಜಾರುವಿಕೆ ವಜ್ರಗಟ್ಟಿಯಾಗಿರೋದು ಆ ಒಂದು ಆಪ್ಷನ್ ಸಿಗ್ತದೆ. ಇನ್ನೊಂದು ಡೈಮಂಡ್ ವಿದ್ಯುದ್ವಾಹಕ ಅಲ್ಲ, ಗ್ರಾಫೈಟ್ ವಿದ್ಯುದ್ವಾಹಕ ಅಂತ ಕೊಟ್ರೆ ಅದು ಕೂಡ ನಿಮ್ಮ ಆಪ್ಷನ್ ಸರಿಯಾದ ಆಪ್ಷನ್ಗೆ ಬರ್ತದೆ. ಈ ತರದ್ದೆಲ್ಲ ನೀವು ಯೋಚಿಸ್ತಾ ಹೋಗ್ಬೇಕು. ವಜ್ರ ಮತ್ತು ಗ್ರಾಫೈಟ್ ಎರಡು ಒಂದೇ ರೀತಿಯ ರಚನೆಗಳನ್ನು ಹೊಂದಿವೆ ಇಲ್ಲ ಅಂತ ಹೇಳಿದ್ನಲ್ಲ ನಾನೀಗ. ಹಾಗಾಗಿ ಈ ತರದ ಉದ್ದ ಉದ್ದ ಸ್ಟೇಟ್ಮೆಂಟ್ಗಳು ಬಂದಾಗ ಜಾಗ್ರತೆ ಮಾಡಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡುವ. ಇದಕ್ಕೆ ತುಂಬಾ ಜನ ತಪ್ಪು ಮಾಡಿದ್ದೀರಿ. ಬಾವಿಯ ತಳದಿಂದ ಉತ್ಪತ್ತಿಯಾಗುವ ಧ್ವನಿಯ ಪ್ರತಿಫಲನವು ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಉದಾಹರಣೆ? ಅಂದ್ರೆ ಒಂದು ಬಾವಿಯ ಹತ್ರ, ನೀವು ನೀರಿರುವಂತಹ ಬಾವಿಯ ಹತ್ರ ಹೋಗಿ ಜೋರಾಗಿ ಕಿರ್ಚಿದ್ರೆ ಅಥವಾ ಏನೋ ದೊಡ್ಡ ಸೌಂಡ್ ಮಾಡಿದ್ರೆ ನಿಮಗಲ್ಲಿ ಎರಡು ಧ್ವನಿ ಕೇಳಿಸ್ತದೆ. ಒಂದು ಶಬ್ದ ಕೇಳಿದ ನಂತರ ಮತ್ತೊಂದು ಧ್ವನಿ ಕೇಳಿಸ್ತದೆ. ಅದನ್ನು ಕೇಳ್ತಾ ಇರೋದಿಲ್ಲ. ಓಕೆ, ಪ್ರತಿಧ್ವನಿ ಘೋಷ ಅಥವಾ ಜೋರು ಧ್ವನಿಗೆ ಘೋಷ ಅಂತ ಕರೀತಾರೆ. ಅನುರಣನ ಅಥವಾ ರಿವರ್ಬ್ರೇಷನ್. ಓಕೆ, ಅದರ ಬಗ್ಗೆ ನಾನು ಮೊದಲೊಂದು ಪ್ರಶ್ನೆ ಕೊಟ್ಟಿದ್ದೆ ನಿಮಗಲ್ವಾ. ಇವುಗಳಲ್ಲಿ ಯಾವುದು ಅಲ್ಲ ಅಂತ ಕೊಟ್ಟಿದ್ದೆ. ಇಲ್ಲಿ ಮೂರನ್ನು ಕೊಟ್ಟರು: ಪ್ರತಿಧ್ವನಿಯ, ಘೋಷವ, ಅನುರಣನ. ನೀವೆಲ್ಲ ಅನುರಣನ ಬರೆದಿದ್ದೀರಿ ಆನ್ಸರ್. ಓಕೆ, ಕೆಲವರು ಘೋಷಕ್ಕೆ ಬರೆದಿದ್ದೀರಿ. ಆದ್ರೆ ಆನ್ಸರ್ ಯಾವ್ದಾಗ್ಬೇಕು ನಿಮಗೆ? ಪ್ರತಿಧ್ವನಿ. ಓಕೆ, ಈ ಪ್ರತಿಧ್ವನಿ ಅಂದ್ರೆ ಏನು? ಮೂಲತಃ ಒಂದು ಧ್ವನಿಯಿಂದಲೇ ಅದು ಉಂಟಾಗುವಂಥದ್ದು. ಅಂದ್ರೆ ಒಂದು ಧ್ವನಿಯ ಪ್ರತಿಫಲನವನ್ನೇ ನಾವು ಪ್ರತಿಧ್ವನಿ ಅಂತ ಹೇಳುವಂಥದ್ದು ಅಲ್ವಾ. ಎಷ್ಟು ದೂರ, ಎಷ್ಟು ಟೈಮು, ಅದು ನಂತರದ ವಿಷಯ. ಧ್ವನಿ ಪ್ರತಿಫಲನ ಆಗಿ ವಾಪಸ್ ಏನು ಬಂದಿದೆ, ಅಲ್ಲಿ ಎರಡೇ ಧ್ವನಿಗಳು ಕೇಳಿಸಿದ್ದು ಅಲ್ವಾ. ಒಂದು ಧ್ವನಿ ಆದ ನಂತರ ಇನ್ನೊಂದು ಧ್ವನಿ ಕೇಳಿದೆ. ಹಾಗಾಗಿ ಅಂದ್ರೆ ಸ್ವಲ್ಪ ಸಮಯ, ಅಂದ್ರೆ 1 ಸೆಕೆಂಡಿನ ನಂತರ ಕೇಳಿಸಿದ್ರು ಕೂಡ ನಾವು ಅದನ್ನೇನು ತಕೊಳ್ತೇವೆ? ಪ್ರತಿಧ್ವನಿ, ಇಕೋ ಅಂತ ತಕೊಳ್ತೇವೆ. ಬೇಸಿಕಲಿ ಎ ರಿಫ್ಲೆಕ್ಷನ್ ಆಫ್ ಸೌಂಡ್ ಕಾಸಸ್ ಇಕೋ. ಅದ್ ನೆನ್ಪಿಟ್ಕೊಳ್ಳಿ. ಹಾಗಾದ್ರೆ ಆನ್ಸರ್ ನಿಮಗೆ ಪ್ರತಿಧ್ವನಿ ಅಂತ ಸಿಗ್ತದೆ. ಓಕೆ, ದ ಫಸ್ಟ್ ಒನ್ ಈಸ್ ದ ಒರಿಜಿನಲ್ ಸೌಂಡ್ ಅಂಡ್ ದ ಸೆಕೆಂಡ್ ಸೌಂಡ್ ಕಮ್ಸ್ ಬ್ಯಾಕ್ ಆಫ್ಟರ್ ಸ್ಟ್ರೈಕಿಂಗ್ ದ ವಾಟರ್ ಸರ್ಫೇಸ್ after some time, about 0.1 seconds. So this is an echo sound. Okay, ಈ ರೀತಿಯ ಪ್ರಶ್ನೆಗಳೆಲ್ಲ ಬಂದಾಗ ಸ್ವಲ್ಪ ಯೋಚಿಸಿ ಮತ್ತೆ ಬರೀರಿ. ಒಂದು ಕ್ರಿಯಾ ಗುಂಪು ಮುಖ್ಯವಾಗಿ ಡ್ಯಾಶ್ ಅನ್ನು ನಿರ್ಧರಿಸುತ್ತದೆ. ಎ ಫಂಕ್ಷನಲ್ ಗ್ರೂಪ್ ಮೇನ್ಲಿ ಡಿಟರ್ಮಿನ್ಸ್ ದ. ಇಲ್ಲಿ ಫಂಕ್ಷನಲ್ ಗ್ರೂಪ್ ಹೇಳಿದ ತಕ್ಷಣ ನೀವು ಸಾವಯವ ರಸಾಯನಶಾಸ್ತ್ರಕ್ಕೆ ಹೋಗ್ಬೇಕು ಅಲ್ವಾ. ಅದರ ಬಗ್ಗೆ ಯೋಚಿಸಿ, ಆಗ ಗೊತ್ತಾಗ್ತದೆ ನಿಮಗೆ ಏನನ್ನು ಹೇಳಿದ್ದಿಲ್ಲಿ ಕ್ರಿಯಾ ಗುಂಪು ಅಂತ. ಭೌತಿಕ ಲಕ್ಷಣಗಳು ಅಂದ್ರೆ ಯಾವುದನ್ನು ನಿರ್ಧರಿಸ್ತದೆ ಅಂತ. ಆ ಪರ್ಟಿಕ್ಯುಲರ್ ಸಂಯುಕ್ತದ ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಫಸ್ಟ್ ಆಪ್ಷನ್. ಸೆಕೆಂಡ್ ಆಪ್ಷನ್ ರಾಸಾಯನಿಕ ಗುಣಲಕ್ಷಣಗಳು, ಕೆಮಿಕಲ್ ಪ್ರಾಪರ್ಟೀಸ್ ಅಂತ ಇದೆ. ಬೋತ್ ಎರಡು ಅಂತ ಇದೆ. ಇವುಗಳು ಯಾವುದೂ ಇಲ್ಲ. ತುಂಬಾ ಜನ ಇಲ್ಲಿ ಬೋತ್ ಅಂತ ಹಾಕಿದ್ದೀರಿ. ಯಾಕೆ ಗೊತ್ತಾಗ್ಲಿಲ್ಲ ನನಗೆ? ಬೋತ್ ಅಲ್ಲ, ರಾಸಾಯನಿಕ ಗುಣಲಕ್ಷಣಗಳನ್ನೇ ಅದು ಪ್ರತಿನಿಧಿಸುವುದು. ಓಕೆ, ಕೆಮಿಕಲ್ ಪ್ರಾಪರ್ಟೀಸ್. ಕ್ರಿಯಾ ಗುಂಪು ಯಾವಾಗ್ಲೂ, ಫಂಕ್ಷನಲ್ ಗ್ರೂಪ್ ಯಾವಾಗ್ಲೂ ಅದರ ಕೆಮಿಕಲ್ ಪ್ರಾಪರ್ಟೀಸ್ ಅನ್ನ ಹೇಳ್ತದೆ. ಓಕೆ, ಇಲ್ಲಿ ಕೆಲವೊಂದಷ್ಟು ನಾನು ಸುಮ್ಮನೆ ಉದಾಹರಣೆ ಕೊಟ್ಟಿದ್ದೆ ನಾನು. ಕ್ರಿಯಾತ್ಮಕ ಗುಂಪುಗಳು ಅಂದ್ರೆ ರಚನಾತ್ಮಕ ಘಟಕಗಳದು. ಸ್ಟ್ರಕ್ಚರಲ್ ಯೂನಿಟ್ಸ್ ದಟ್ ಡಿಟರ್ಮಿನ್ಸ್ ದ ಕೆಮಿಕಲ್ ರಿಯಾಕ್ಟಿವಿಟಿ ಆಫ್ ಎ ಮಾಲಿಕ್ಯೂಲ್ ಅಂಡರ್ ಎ ಗಿವನ್ ಸೆಟ್ ಆಫ್ ಕಂಡೀಷನ್ಸ್. ಓಕೆ, ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆರ್ ಕ್ಲಾಸಿಫೈಡ್ ಇಂಟು ಸೆವೆರಲ್ ಮೇಜರ್ ಕ್ಯಾಟಗರೀಸ್ ಬೇಸ್ಡ್ ಆನ್ ದ ಫಂಕ್ಷನಲ್ ಗ್ರೂಪ್ಸ್ ದೇ ಕಂಟೈನ್. ಇಲ್ಲಿ ಹೈಡ್ರಾಕ್ಸಿಲ್ ಗುಂಪು ಹೇಳಿದ್ರಲ್ಲಿ OROH ಅಂತ ಇದ್ದದ್ದು, ಅಲ್ಲಿ ಕೆಲವು ಸತಿ ಚಿತ್ರ ಕೊಡ್ತಾರೆ ಇದು ಯಾವ ಗುಂಪು ಅಂತ. ಮೀಥೈಲ್ ಗುಂಪು R ಹಾಕಿ CH3, R ಹಾಕಿ ಒಂದು ಬಾಂಡ್ ಹಾಕಿ CH3 ಅಂತ ಕೊಡ್ತಾರೆ. ಇನ್ನು ಕಾರ್ಬೋನಿಲ್ ಇದರಲ್ಲಿ ಕಾರ್ಬೋನಿಲ್ ಗುಂಪು ಯಾವುದು? ಈ ರೀತಿ ಬಹುಶಃ SSLCಗೆ ಸ್ವಲ್ಪ ಜಾಸ್ತಿನೇ ಇಂಥದ್ದೆಲ್ಲ ಕ್ವಶನ್ ಕೇಳ್ತಾರೆ. ಅಮೈನೋ ಗುಂಪು ಅಂದ್ರೆ ಯಾವುದು? NH, ಅಲ್ಲಿ RNH2 ಇರುವಂತದ್ದು. ಈ ರೀತಿಯಲ್ಲೆಲ್ಲ ಪ್ರಶ್ನೆಗಳು ಕೇಳ್ತಾರೆ. ಹಾಗಾಗಿ ಇವುಗಳ ಬಗ್ಗೆ ಒಂದು ಸ್ವಲ್ಪ ಫಂಕ್ಷನಲ್ ಗ್ರೂಪ್ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಓಕೆ, LPGಯಲ್ಲಿ ಬಳಸುವ ವಾಸನೆಯುಕ್ತ ರಾಸಾಯನಿಕ ಯಾವುದು ಅಂತ ಪ್ರಶ್ನೆ ಕೊಟ್ಟಿದ್ದೆ. ಇದಕ್ಕೆ ಯಾಕೆ ತಪ್ಪು ಮಾಡಿದ್ರಿ? ಮ್ಯಾಕ್ಸಿಮಮ್ ತಪ್ಪು ಇದಕ್ಕೆ ಆಗಿದೆ. ಮೀಥೈಲ್ ಮರ್ಕ್ಯಾಪ್ಟನ್, ಪ್ರೋಪೇನ್, ಬ್ಯೂಟೇನ್, ಮತ್ತೊಂದು ಈಥೈಲ್ ಮರ್ಕ್ಯಾಪ್ಟನ್ ಅಂತ ನಾನು ಕೊಟ್ಟಿದ್ದೆ. ಎಲ್ಲರೂ ಮೀಥೈಲ್ ಮರ್ಕ್ಯಾಪ್ಟನ್ಗೆ ಬರ್ದಿದ್ದೀರಿ. ಮೀಥೈಲ್ ಮರ್ಕ್ಯಾಪ್ಟನ್ ಅಲ್ಲ, ಈಥೈಲ್ ಮರ್ಕ್ಯಾಪ್ಟನ್. ಈಥೈಲ್ ಮರ್ಕ್ಯಾಪ್ಟನ್ ನಾನು ಮೊದಲು ಯಾವುದೋ ಒಂದು ವಿಡಿಯೋದಲ್ಲಿ ಇದನ್ನು ಸ್ಪಷ್ಟಪಡಿಸಿದ್ದೇನೆ. ಇನ್ನು ಪುನಃ ಅದನ್ನು ಸ್ಪಷ್ಟಪಡಿಸ್ತಾ ಇದ್ದೇನೆ. LPGಯಲ್ಲಿ ಕೆಟ್ಟ ವಾಸನೆಯ ಒಂದು ವಸ್ತು ಬಳಸ್ತಾರೆ. ಏನದು ಅಂತ? ಅದು ಅನಿಲ ಅಲ್ಲ, ಅದು ದ್ರವ. ಓಕೆ, ಅಲ್ಲಿ ಸೇರಿಸುವಂತದ್ದು ದ್ರವ ವಸ್ತುವನ್ನು. ಓಕೆ, ಇದನ್ನು ಈಥೈಲ್ ಮರ್ಕ್ಯಾಪ್ಟನ್ ಅಂತ ಕರೀತಾರೆ. ಈಥೈಲ್ ಮರ್ಕ್ಯಾಪ್ಟನ್ CH3CH2SH ಅದರದ್ದು ಸೂತ್ರ
CH3 CH2 SH ಹೇಳುವಂಥದ್ದು ಎಥೆನೆಥಿಯೋಲ್ ಅಂತ ಕೂಡ ಇದನ್ನು ಕರೀತಾರೆ. ಇದು ಒಂದು ಆರ್ಗೆನೋ ಸಲ್ಫರ್ ವಸ್ತು ಮತ್ತು ಅತ್ಯಂತ ಒಂದು ವಿಶಿಷ್ಟವಾದಂತಹ ವಾಸನೆ. ಇದನ್ನು ಯಾಕಾಗಿ ಅದನ್ನು ಬಳಸ್ತಾರೆ ಅಂತ ಕೂಡ ಕೇಳಬಹುದು, ಲೀಕೇಜ್ ಇದ್ರೆ ಗೊತ್ತಾಗ್ಲಿಕ್ಕೋಸ್ಕರ. ಓಕೆ, ಇಲ್ಲಿ ಕಾಮನ್ಲಿ ನೋನ್ ಆಸ್ ಇಥೈಲ್ ಮರ್ಕ್ಯಾಪ್ಟನ್. ಇದು ಒಂದು ನೆನ್ಪಿಟ್ಕೊಳ್ಬೇಕಾದದ್ದು ಸೂತ್ರ. ಕೆಲವು ಸತಿ ಇದನ್ನು ಬಳಸ್ತಾರೆ ಅಂತ ಕೊಟ್ಟು ಸೂತ್ರಗಳನ್ನು ಕೊಡ್ಬೋದು. CH3COOH, CH3CH2SH ಈ ರೀತಿಯಾದದ್ದು ಕೊಡ್ಬೋದು. ಹಾಗಾಗಿ CH3CH2SH ಇರುವಂತದ್ದನ್ನು ಈಥೈಲ್ ಮರ್ಕ್ಯಾಪ್ಟನ್ ಅಂತ ಕರೀತಾರೆ. ಮರಿಬೇಡಿ, LPG ಗ್ಯಾಸ್ ಅಲ್ಲಿ ವಾಸನೆಯನ್ನು ಕಂಡು ಹಿಡಿಲಿಕ್ಕೆ, ಅಂದ್ರೆ LPG ಲೀಕೇಜ್ ಅನ್ನು ಕಂಡು ಹಿಡಿಲಿಕ್ಕೋಸ್ಕರ ಅದು ಎಷ್ಟು ದೂರಕ್ಕೂ ವಾಸನೆ ಬರ್ತದೆ. ಬರೇ ಅಲ್ಲಿ ಬಳಸುವಂತಹ LPG ಅಲ್ಲಿ ವಾಸನೆ ಇರುವುದಿಲ್ಲ, ಅದಕ್ಕೆ ಸೇರಿಸುವಂತಹ ವಸ್ತುವಿನಿಂದಾಗಿ ವಾಸನೆ ಇರುವಂತದ್ದು. ಓಕೆ, ನೆನ್ಪಿಟ್ಕೊಳ್ಳಿ. ಇದೊಂದು ಲಾಸ್ಟ್ ಕ್ವಶನ್ ನೋಡಿ. ಈ ಕೆಳಗಿನವುಗಳಲ್ಲಿ ಕ್ರಮವಾಗಿ ಚಿನ್ನ, ತವರ ಮತ್ತು ಸೀಸಕ್ಕೆ ಸರಿಯಾದ ಸಂಕೇತಗಳು ಯಾವುದು? ಸರಿ ನೋಡ್ಕೊಳ್ಳಿ. ಚಿನ್ನ, ತವರ, ಸೀಸ ಕೇಳಿದ್ದು ಅಂದ್ರೆ ಗೋಲ್ಡ್, ಟಿನ್ ಮತ್ತು ಲೆಡ್. ಓಕೆ, ಇಲ್ಲಿ ಸಂಕೇತಗಳೇನೇನು ಕೊಟ್ಟಿದ್ದಾರೆ? GA SB PB, AT SN LE, AU SN PB, AU SB PB. ನೀವಿಲ್ಲಿ ಒಂದೊಂದನ್ನೇ ಅದು ಏನು ಅಂತ ನೋಡ್ಬೇಕಾಗ್ತದೆ. GA ಗೇಲಿಯಮ್ಮಿಗೆ. ಓಕೆ, SB ಅನ್ನು ಕೊಟ್ಟಿದ್ದಾರೆ ಇಲ್ಲಿ. SB ನಿಮಗೆ ಆಂಟಿಮನಿಗೆ, ಸ್ಟಿಬಿಯಂ ಲ್ಯಾಟಿನ್ ಶಬ್ದ ಅದಕ್ಕೆ ಇರುವಂತದ್ದು ಕೊಟ್ಟದ್ದು, ಅದರ ಲ್ಯಾಟಿನ್ ಶಬ್ದದ ಅಕ್ಷರವನ್ನು ತಕೊಂಡದ್ದು, ಸ್ಟಿಬಿಯಂ ಕೊಟ್ಟದ್ದು. SB ಅದಕ್ಕೆ ಯಾವುದದು? ಆಂಟಿಮನಿ ಆಯ್ತು. ಇಲ್ಲಿ ಆಂಟಿಮನಿ ಕೇಳಲಿಲ್ಲ ಅವರು. ಇನ್ನೊಂದು PB ನಿಮಗೆ ಸೀಸಕ್ಕೆ ಲೆಡ್. ಯಾಕೆ PB ಕೊಟ್ಟಿದ್ದಾರೆ? ಅದಕ್ಕೆ ಪ್ಲಂಬಮ್, ಅದು ಕೂಡ ಲ್ಯಾಟಿನ್ ವರ್ಡ್. ಓಕೆ, ಹಾಗಾದ್ರೆ PB ಇದಕ್ಕೆ ನೆನಪಾಯ್ತು ನಿಮಗೆ, ಸೀಸ ನೆನಪಾಯ್ತು. ನೆಕ್ಸ್ಟ್ ನಿಮಗೆ ತವರ ಮತ್ತು ಚಿನ್ನ ಬೇಕು. ಚಿನ್ನಕ್ಕೆ AU ಗೊತ್ತುಂಟು. AU ಮತ್ತು PB ಎರಡು ಇರುವುದು ಯಾವುದು ಅಂತ ನೋಡ್ಕೊಳ್ಳಿ. ಇಲ್ಲಿ ಲಾಸ್ಟ್ ಎರಡರಲ್ಲಿ AU ಮತ್ತು PB ಎರಡು ಇದೆ. ಅಲ್ಲಿ ಮಧ್ಯದಲ್ಲಿ SB ಕೊಟ್ಟಿದ್ದಾರೆ Dಗೆ, ಅದು ಯಾವ್ದ್ರದ್ದು? SB ಯಾವ್ದ್ರದ್ದು? ನಿಮಗೆ ಆಂಟಿಮನಿಯದ್ದು. ಹಾಗಾಗಿ ಅದು ಅಲ್ಲ, D ಅಲ್ಲ. C ಅಲ್ಲಿ ಏನ್ ಕೊಟ್ಟಿದ್ದಾರೆ? AU SN PB ಕೊಟ್ಟಿದ್ದಾರೆ. ಅದು ಕೂಡ ಆರ್ಡರ್ ಅಲ್ಲಿ ಇದೆಯಾ ಅಂತ ನೋಡ್ಕೊಳ್ಬೇಕು ನೀವು. AU ಕೊಟ್ಟದ್ದು ಗೋಲ್ಡ್, ಫಸ್ಟ್ ನದ್ದು ಇಲ್ಲಿ ಎಲಿಮೆಂಟ್ಸ್ ಗೋಲ್ಡ್ ಅಂತ ಕೊಟ್ಟದ್ದು, ಕೊಮ ಹಾಕಿ ಟಿನ್ ಕೊಟ್ಟದ್ದು. ಟಿನ್ನಿಗೆ ಇಲ್ಲಿ SN ಸರಿಯಾದದ್ದು, ಅಂದ್ರೆ ಸ್ಟ್ಯಾನಮ್ ಹೇಳುವಂಥದ್ದು ಟಿನ್ನಿಗೆ SN ಸೂತ್ರ, ಅದರದ್ದು ಸಂಕೇತ ಅದರದ್ದು, ಅದು ಸರಿಯಾಯಿತು. ಲಾಸ್ಟ್ ಇಂದು ಇಲ್ಲಿ ಗೋಲ್ಡ್, ಟಿನ್, ಲೆಡ್ ಅಂತ ಕೊಟ್ಟದ್ದು, ಗೋಲ್ಡ್, ಟಿನ್, ಲೆಡ್ ಸರಿಯಾಯಿತು. AU SN PB. ಕೆಲವು ಸತಿ ಏನ್ ಮಾಡ್ಬೋದು, ಇದನ್ನೇ D ಅಲ್ಲಿ AU PB SN ಅಂತ ಕೊಡ್ಬೋದು. ಅದನ್ನೇ ಈ AU SN PB ನಿಮಗೆ C ಅಲ್ಲಿ ಕೊಟ್ಟಿದ್ದಾರಲ್ಲ, D ಅಲ್ಲಿ ಕೊಡುವಾಗ AU PB SN ಅಂತ ಆಚೆ ಈಚೆ ಮಾಡಿ ಕೊಡ್ಬೋದು. ಆಗ ಅದ್ಯಾಕೆ ತಪ್ಪು ಅಂತ ನೀವು ಆಲೋಚನೆ ಮಾಡಬೇಡಿ. ತಪ್ಪಿ ಯಾಕೆ? ಅವರು ಕ್ರಮ ಪ್ರಕಾರ ಕೇಳಿದ್ದಾರೆ. ಇವುಗಳಲ್ಲಿ ಕ್ರಮವಾಗಿ ಅಂತ ಹೇಳಿದ್ರೆ ನೀವಲ್ಲಿ ಕ್ರಮವಾಗಿ ಏನಿದೆ ಅಂತ ನೋಡ್ಬೇಕು. ಚಿನ್ನ, ತವರ, ಸೀಸ ಅಂತಲೇ ಕೊಟ್ಟದ್ದು. ಹಾಗಾಗಿ ಚಿನ್ನ, AU SN, ತವರ, PB, ಸೀಸ. ಈ ರೀತಿಯಲ್ಲಿ ನೀವು ಸರಿಯಾಗಿ ನೋಡಿಕೊಂಡು ಬರೀಬೇಕು. ಸರಿ, ಅದನ್ನೇ ಆಚೆಗೀಚೆಗೆ ಮಾಡಿ ಕೊಡ್ತಾರೆ ಅಲ್ವಾ? ಹಾಗಾಗಿ ಸ್ವಲ್ಪ ಇಂಥದ್ದೆಲ್ಲ ಗಮನ ಇಟ್ಟುಕೊಂಡು ಆನ್ಸರ್ ಬರೀರಿ. ಫ್ರೆಂಡ್ಸಿಗೆ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡದಿದ್ದವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಹಾಕಿದ ಬೇರೆ GPSTಗಾರಿಗೆ ಅಂತಲೇ ನಾನು ಪಾಠಗಳನ್ನು ಹಾಕಿದ್ದೇನೆ. KASಗೆ ಬೇಕಾಗಿಯೇ ಪಾಠಗಳನ್ನು ಹಾಕಿದ್ದೇನೆ. ಖಂಡಿತವಾಗಿ ಸೈನ್ಸಿನ ಬೇಸಿಕ್ ಪಾಠಗಳೆಲ್ಲ ಇಂಪಾರ್ಟೆಂಟ್ ಆಗಿರುವಂಥದ್ದು ಹಾಕಿದ್ದೇನೆ. ಅವುಗಳನ್ನು ಸ್ವಲ್ಪ ನೋಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ಕಮೆಂಟ್ ಬಾಕ್ಸ್ ಅಲ್ಲಿ ನಿಮಗೇನಾದ್ರೂ ಬೇಕು ಅಂತ ಇದ್ರೆ ಹಾಕಿ. ಓಕೆ, ಥ್ಯಾಂಕ್ ಯು.